ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಹೌದು ನೋಡ್ರಿ, ಅದು ಹಂಗೆ ಬಂದಿಟ್ಟು ಮಾತಾಡಕತ್ತಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಸಾಧಕರೇ, ಸಿದ್ಧ ಪುರುಷರೇ, ಪ್ರಸಿದ್ಧ ಪುರುಷರೇ, ನಿಮಗೆ ನಿಮ್ಮ ಸ್ವರೂಪದ ಜ್ಞಾನ ಅನಂತ ಜನ್ಮದ ಪುಣ್ಯಗಳ ಫಲವಾಗಿ ಸಾಧು ನಿಶ್ಚಲ್ ದಾಸಿಯವರ ಕೃತಿ ವಿಚಾರ ಸಾಗರದ ಮೂಲಕ 4ನೇ ತರಂಗದಲ್ಲಿ ನಾನ್ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಾಯ್ತು. ಆ ಉತ್ತರ ಸಿಕ್ಕಿದ್ದನ್ನ ನಾವು ಏನ್ ಮಾಡಬೇಕು, ಅದು ಒಂದು ಕಿಡಿ ಅಷ್ಟೇ, ಒಂದು ಸ್ಪಾರ್ಕ್, ಕಡ್ಡಿ ಕೊರೆಯೋದು, ದೀಪ ಹಚ್ಚೋದಕ್ಕೆ. ಕಡ್ಡಿ ಕೊರೆಯೋದ್ರ ಉದ್ದೇಶ ದೀಪ ಹಚ್ಚೋದಕ್ಕೆ. ಹಂಗ ಇಲ್ಲಿ ಏನಾಯ್ತು, ನಿಮಗ ನಾನು ಸಾಕ್ಷಿ ಅಂತ ಗೊತ್ತಾಯ್ತು, ನಾನು ಶುದ್ಧ ಬ್ರಹ್ಮ ಅಂತ ಗೊತ್ತಾಯ್ತು, ನಾನು ಆತ್ಮ ಅಂತ ಗೊತ್ತಾಯ್ತು, ನಾನು ಕೂಟಸ್ಥ ಅಂತ ಗೊತ್ತಾಯ್ತು, ನಾನು ಸದ್ರೂಪ ಚಿದ್ರೂಪ ಆನಂದ ರೂಪ ನಿತ್ಯ ರೂಪ ಪರಿಪೂರ್ಣ ರೂಪ ಏಕೈಕ ಚೈತನ್ಯನೇ ನಾನಿದ್ದೀನಿ. ಬ್ರಹ್ಮಾಂಡ ಪಿಂಡಾಂಡಗಳೆರಡಕ್ಕೂ ನಾನು ಏನದೀನಿ, ನಿಜವಾದ ಅಧಿಷ್ಠಾನ ಅದೀನಿ ಅನ್ನಂತ ವಿಚಾರಗಳನ್ನ ನಿಮಗ ಗಮನಕ್ಕೆ ಬಂದ ಮೇಲೆ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ಭಕ್ತಿ ಮಾರ್ಗದ ಶೈಲಿ ಭಾಷೆ, ಇನ್ನ ಒಂದು ಜ್ಞಾನ ಮಾರ್ಗದ ಶೈಲಿಯ ಭಾಷೆ ಎರಡದ. ಭಕ್ತಿ ಮಾರ್ಗದ ಶೈಲಿಯ ಭಾಷೆ ಬಸವಾದಿ ಶರಣರು ಚನ್ನ ಮಲ್ಲಿಕಾರ್ಜುನ ಕೂಡಲ ಸಂಗಮನಾಥ ಅಂತ ಹೇಳಿ ತಮ್ಮಿಂದ ಭಿನ್ನವಾಗಿ ಇಟ್ಟು ಆ ವಸ್ತುವನ್ನ ಶ್ರೇಷ್ಠ ಮಾಡಿ ತಾವು ಅದರ ಆರಾಧಕರಾಗಿದ್ದು ಇದು ಭಕ್ತಿ ಮಾರ್ಗದ್ದು. ವಸ್ತು ಒಂದೇ. ಆ ರೀತಿ ಮಾಡೋದ್ರಿಂದ ಏನಾಗ್ತದ ಅಂತಂದ್ರೆ, ನಮ್ಮ ಸಾಕ್ಷಿ ಸ್ವರೂಪ ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ಬಹಳ ತಡ ಆಗ್ತದೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಹೇಳಿ 6 ತಲಗಳನ್ನ ದಾಟಿ ಕೊನೆಯಲ್ಲಿ ಅದು ನಮಗ ಏನಾಗ್ತದಪ್ಪ ಅಂದ್ರೆ, 5ನೇ ತಲಕ್ಕೆ ಹೋದಾಗ ಶಿವನೇ ಜೀವ, ಜೀವನೇ ಶಿವ, ಅಂಗವೇ ಲಿಂಗ, ಲಿಂಗವೇ ಅಂಗ, ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ ಅಥವಾ ಈಶ್ವರ ಅಂತೇಳಿ ಈ ರೀತಿಯಾದಂತ ಅನುಭವ ಕೊನೆಯಲ್ಲಿ ಆಗ್ತವೆ ಐಕ್ಯ ಸ್ಥಳದೊಳಗೆ. ಆದರೆ ಈ ಒಂದು ಭಾಷೆಯನ್ನ ನಾವು ಬದಲಿಸಿಕೊಂಡು ನಾನು ಸಾಕ್ಷಿ ಅಂತ ಗೊತ್ತಾದ್ಮೇಲೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯಾವ ರೀತಿ ಎಲ್ಲ ಮರಗಳಲ್ಲಿ ನಾನು ಶ್ರೇಷ್ಠ, ಎಲ್ಲ ಜೀವಿಗಳಲ್ಲಿ ನಾನು ಶ್ರೇಷ್ಠ, ಎಲ್ಲ ವಸ್ತುಗಳಲ್ಲಿ ನಾನು ಶ್ರೇಷ್ಠ, ನಾನು ಅದೀನಿ ಅಂತೇಳಿ ಇವೆಲ್ಲ ಅದಾವ, ನಾನಿಲ್ಲ ಅಂತಂದ್ರೆ ಯಾವ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಿಜವಾದ ಅಧಿಷ್ಠಾನ ನಾನು, ಮಿಕ್ಕವೆಲ್ಲ ಏನದವ ಕಲ್ಪಿತ ಅಧಿಷ್ಠಾನಗಳದವ ಅಂತೇಳಿ ತನ್ನನ್ನ ಕುರಿತು ಆ ಶ್ರೇಷ್ಠತೆಯನ್ನ ಏನ್ ಹೇಳ ಕೃಷ್ಣ, ಅದು ಏನದ ನಿಮ್ಮ ಅಹಂ ಬ್ರಹ್ಮಾಸ್ಮಿ ಅನುಭವಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಭಾಷೆ ಚೇಂಜ್ ಆಗ್ಬೇಕು, ಭಾಷೆ ಚೇಂಜ್ ಆಗ್ಬೇಕು. ನಾನು ಸಾಕ್ಷಿ, ನಾನು ಕೂಟಸ್ಥ, ನಾನು ಬ್ರಹ್ಮ, ಏನಾರ ಅನ್ಕೊಡ್ರಿ, ಒಂದೇನಾರ ಹೆಸರು ಕೊಡ್ರಿ, ಅದು ಕೊಟ್ಟು ಅದೇ ನೀವದಿರ ಅಂತೇಳಿ ತಿಳ್ಕೋಬೇಕು. ಅದೇ ನೀವದಿರ ಅಂತ ತಿಳ್ಕೊಂಡು ಅದರಿಂದ ಏನೇನು ಕ್ರಿಯೆಗಳಾಗ್ತವ ಅವೆಲ್ಲ ಓದು ಅದೇ ಹೇಳಕತ್ತದ, ಸಾಕ್ಷಿನೇ ಹೇಳಕತ್ತದ ಅನ್ನೋ ರೀತಿಯಲ್ಲಿ ನೀವು ಹೇಳುವ ಮಾತನಾಡೋದು, ಓದೋದು, ಬರೆಯೋದು ಮಾಡಬೇಕು. ಅವಾಗ ಇದೇನಾಗ್ತದ, ಪರ್ಫೆಕ್ಟ್ ಆಗ್ತದೆ.
ನಿಮ್ಮಿಂದ ಭಿನ್ನವಾಗಿ ಎಲ್ಲಿ ತನ ಆ ಸಾಕ್ಷಿಯನ್ನ ಇಡ್ತೀರಿ ಅಲ್ಲಿ ತನಕ ನಿಮ್ಗ ಸಾಕ್ಷಿ ಭಾನ ಆಗಲ್ಲ. ಸಾಕ್ಷಿದು ಜ್ಞಾನ ಆಗ್ತಿರ್ತದೆ. ಸಾಕ್ಷಿ ಜ್ಞಾನ ಆಗ್ಬೇಕ, ಸಾಕ್ಷಿ ಭಾನ ಆಗ್ಬೇಕು. ಜ್ಞಾನ ಆಗ್ಯದಂತಂದ್ರೆ ಅದು ವಸ್ತು ಜ್ಞೇಯ ವಸ್ತು ಬೇರೆ ಆದ ಅಂತ. ಭಾನ ಆಗ್ಬೇಕಂದ್ರೆ ಆ ವಸ್ತು ತಾನೇ ಇದ್ದೇನೆ ಅಂತ ತನ್ನ ಅನುಭವಕ್ಕೆ ತಂದ್ಕೋಬೇಕ. ಕೇಳಕತ್ತಿದ್ ಬರೋಬರ ಅದ, ಒಪ್ಪುಗಳಂತ ಮಾತಾದ ಇಲ್ಲ. ಅದಕ್ಕೆ ಭಗವದ್ಗೀತೆ ಹಿಡ್ಕೊಂಡು ಕುಂತು ಕೃಷ್ಣ ಯಾವ ರೀತಿ ಒಂದೊಂದು ಶ್ಲೋಕದೊಳಗ ನಾನೇ ನನ್ನಿಂದಲೇ ಅಂತೇಳಿ ಏನ್ ಹೇಳ್ತಾನಲ್ಲ, ಅದೇನದು ಲಕ್ಷಾರ್ಥ, ಸಾಕ್ಷಿಯ ಲಕ್ಷಾರ್ಥ. ಈ ಒಂದು ಜೀವಭಾವ ನಮ್ ಜೊತೆಗೆ ಇಟ್ಕೊಂಡು ಕೂಡಲ ಸಂಗಮನಾಥ ಅಂತವನಿಗೆ ಅಂದ್ರೆ ಅದು ವಾಚ್ಯಾರ್ಥ. ಭಗವದ್ಗೀತೆ ಏನದ ಸಾಕ್ಷಿಯ ಲಕ್ಷಾರ್ಥದಲ್ಲದ, ವಚನ ಸಾಹಿತ್ಯ ಸಾಕ್ಷಿಯ ವಾಚ್ಯಾರ್ಥದಾಗ. ಇದೆಲ್ಲ ಸೂಕ್ಷ್ಮವಾದ ತಿಳುವಳಿಕೆ, ಇದನ್ನ ತಿಳ್ಕೋಬೇಕು. ಅದಕ್ಕೆ ನಮಗ ಭಗವದ್ಗೀತೆ ಮುಖ್ಯ ಅಲ್ಲ, ವಚನ ಸಾಹಿತ್ಯ ಮುಖ್ಯ ಅಲ್ಲ. ಅವುಗಳ ಮೂಲಕ ನಾವು ನಮ್ಮ ಚಿದಾಭಾಸನಿಗೆ ತರಬೇತಿ ಕೊಡಬೇಕಾಗ್ಯದ. ಏ ಚಿದಾಭಾಸ, ನೀನು ಬೇರೆ ಅಲ್ಲಪ್ಪ, ನೀನು ಸಾಕ್ಷಿ ಸ್ವರೂಪ ನೀತಿ. ನೀನು ಸಾಕ್ಷಿ ಸ್ವರೂಪ ಇದ್ದು ನಿನ್ನ ಬಗ್ಗೆ ನಿನಗೆ ವಿಸ್ಮೃತಿಯಾದ ಕಾರಣ ನೀನು ಚಿದಾಭಾಸ ಜೀವ ಆಗಿ ಈ ಜಡ ವಸ್ತುಗಳ ಅಭಿಮಾನಿಯಾಗಿ ಕೂತಿದಿ. ಈಗ ನೀನು ಚೇತನದ ಕಡೆ ಸ್ವಲ್ಪ ಹೊರಡು ಅಂತೇಳಿ ಆ ಚಿದಾಭಾಸಗೆ ತಗೊಂಡು ಬರ್ಬೇಕು. ನೀ ಸಾಕ್ಷಿ ಇದೆ, ಸಾಕ್ಷಿ ಇದೆ, ಸಾಕ್ಷಿ ಇದೆ ಅಂತ ಹೇಳಿದ್ರೆ ನೀವು ಗುರುಗಳಾಗ್ತೀರಿ. ಯಾವಾಗ ಚಿದಾಭಾಸ ಎನ್ನುವ ನಿಮ್ಮ ಶಿಷ್ಯ ಹೌದಪ್ಪ ನಾ ಸಾಕ್ಷಿನೇ ಅದೀನಿ ಅಂತಂದ್ರೆ ಮುಗಿತು, ಫಲರೂಪ ಶ್ರವಣ ಆಗ್ಬಿಡು. ಅವನು ಸಾಕ್ಷಿ ಅದಿ ಅಂತ ಹೇಳಿದಾಗ ಒಪ್ಪುಗಳಾರ್ದು ಇನ್ನ ಬೇರೆ ಏನೇನೋ ನಾಮ ರೂಪ ವಿದ್ಯೆ ಹುದ್ದೆ ಜಾತಿ ದೇಶ ಭಾಷೆ ಅದ್ರೊಳಗೆ ಓಡಾಡ್ತಿದ್ನಂತಂದ್ರ ಅವನಿಂದ ಇನ್ನೂ ಏನಾಗ್ಯದ ಫಲರೂಪ ಶ್ರವಣ ಆಗ್ತಾ ಇಲ್ಲ. ಅದೇನದ ವಿಚಾರ ರೂಪ ಶ್ರವಣದ ಸ್ಥಿತಿಯೊಳಗದನ ಅಂತ ತಿಳ್ಕೋಬೇಕು. ಈಗ ನಿಮ್ಮ ಶಿಷ್ಯ ಬೇರೆ ಯಾರು ಅಲ್ಲ, ನಿಮ್ಮ ಚಿದಾಭಾಸನೇ ನಿಮ್ಮ ಶಿಷ್ಯ. ನೀವೇ ಸಾಕ್ಷಿ ಸ್ವರೂಪರೇ ನಿಮ್ಮ ಚಿದಾಭಾಸನ ಗುರುಗಳು. ಬೇರೆ ಯಾರಿಗೆ ಶಿಷ್ಯರು ಮಾಡ್ಕೊಳಕ್ ಹೋಗೋದಿಲ್ಲ, ಬೇರೆ ಯಾರಿಗೆ ಗುರುಗಳು ಮಾಡ್ಕೊಳಕ್ ಹೋಗೋದಿಲ್ಲ. ನೀವೇ ಗುರು, ನೀವೇ ಶಿಷ್ಯ. ಬಿಂಬನೇ ಗುರು, ಪ್ರತಿಬಿಂಬನೇ ಶಿಷ್ಯ, ಅಷ್ಟೇ. ಆಭಾಸನೇ ಶಿಷ್ಯ, ಬಿಂಬನೇ ಗುರು. ಈ ರೀತಿ ತಿಳ್ಕೊಂಡು ಜ್ಞೇಯ ಜ್ಞಾನ ಜ್ಞಾತೃ ಅಂತೇಳಿ ತ್ರಿಪುಟಿಗಳು ಇಡೀ ಗಳಿಕೆಯಿಂದ ಸಂಜೆ ತನಕ ಈ ಮೂರು ಕ್ರಿಯೆಗಳಲ್ಲಿ ನಾವು ಮುಳುಗಿರ್ತೀವಿ. ನಾನಾ ರೀತಿ ವಸ್ತುಗಳು, ವ್ಯಕ್ತಿಗಳು, ಜೀವಿಗಳು, ಪ್ರಸಂಗಗಳು ಏನೆಲ್ಲ ನಮ್ಮ ಸಂಪರ್ಕಕ್ಕೆ ಬರ್ತಿರ್ತಾವಲ್ಲ ಅವೆಲ್ಲ ಏನವು? ಜ್ಞೇಯ ವಸ್ತುಗಳು. ಜ್ಞೇಯ ವಸ್ತುಗಳು ಘಟ ಪಟ ರಾಜ್ಯು ಮತ್ತಿನ್ನೇನೇನು ಬರ್ತಾವೆ ಎಲ್ಲ ಜ್ಞೇಯ ವಸ್ತುಗಳು. ಆ ಜ್ಞೇಯ ವಸ್ತುಗಳು ಅವುಗಳನ್ನ ಏನದವ ಅಂತೇಳಿ ಯಥಾರ್ಥ ಜ್ಞಾನ ಮಾಡ್ಕೋಬೇಕಾದ್ರೆ ಎಚ್ಚರ ಇರಬೇಕು, ಅರಿವಿನಲ್ಲಿರ್ಬೇಕು, ಜ್ಞಾನದಲ್ಲಿರ್ಬೇಕು. ಹಾಗಿದ್ರ ಅದರದ್ದು ಯಥಾರ್ಥ ಜ್ಞಾನ ಆಗ್ತದ. ಅಕಸ್ಮಾತ್ ಅಲ್ಲಿ ಬೆಳಕಿದ್ದಿದ್ದಿಲ್ಲ, ಎಚ್ಚರ ಇದ್ದಿದ್ದಿಲ್ಲ, ಅರಿವಿನಲ್ಲಿ ಇದ್ದಿದ್ದಿಲ್ಲ ಅಂತಂದ್ರೆ ಯಥಾರ್ಥ ಜ್ಞಾನ ಆಗ್ತದ. ಇದು ಸರ್ಪ ಅನ್ನಕ ನಿಮ್ಮೊಳಗಿನ ಅಂತಃಕರಣ ವೃತ್ತಿ ಹೊರಗವ. ಅದು ರಜ್ಜು ಅಂತ ತಿಳ್ಕೊಂಡ್ರ ಅದಕ್ಕೇನಂತಾರ ಪ್ರಮಾದ ಭಾಷೆ ಅಂತಾರ. ಆ ರಜ್ಜು ತಿಳ್ಕೊಳಕ ಸಾಕಷ್ಟು ಬೆಳಕಿಲ್ಲದಕ್ಕ ಕಣ್ಣಿನ ದೋಷ ಇರ್ಬೋದು, ಹೊರಗಿನ ಬೆಳಕಿನ ದೋಷ ಇರ್ಬೋದು, ಅಲ್ಲಿ ಹಾವು ಕಾಣ್ಲಕ್ಕತ್ತದಲ್ಲ ಅದಕ್ಕೆ ಸಾಕ್ಷಿ ಭಾಷೆ ಅಂತಾರ. ಈ ಜ್ಞಾನ ಎರಡು ರೀತಿ ಆಗ್ತದೆ. ಅದಕ್ಕೆ ಬೆಳಕಿದ್ದಾಗ ಒಂದು ರೀತಿ, ಕತ್ತಲಿದ್ದಾಗ ಒಂದು ರೀತಿ. ಕತ್ತಲಿದ್ದಾಗ ಏನಾಗ್ತದ ಅದಕ್ಕೆ ಅಧ್ಯಾಸ ಅಂತಾರ, ಭ್ರಮೆ ಅಂತಾರ, ಭ್ರಾಂತಿ ಅಂತಾರ. ಬೆಳಕಿದ್ದಾಗ ಆ ವಸ್ತುವಿನ ಯಥಾರ್ಥ ಜ್ಞಾನ ಆಗಿರ್ತದ. ಮತ್ತು ಜ್ಞಾತೃ ಅಂದ್ರೆ ತಿಳ್ಕೊಳ್ಳೋ ಯಾರು ಅಂದ್ರೆ ಚಿದಾಭಾಸ. ನಿಮ್ಮ ಸಾಕ್ಷಿಗೆ ಏನಾರು ತಿಳ್ಕೋಬೇಕಂತ ಉಳಿದೋದ್ರಿ, ಏನಾರು ನಿಮ್ ಸಾಕ್ಷಿಗೆ ಏನಾರು ಜ್ಞಾನ ಬೇಕಾಗಿಲ್ಲ. ಸಾಕ್ಷಿ ಏನದು? ಸರ್ವಜ್ಞ ಅದ. ಸಾಕ್ಷಿ ಸರ್ವಜ್ಞ ಅದ. ಸಾಕ್ಷಿ ಸರ್ವಜ್ಞ ಅದ. ಜೀವ ಅಲ್ಪಜ್ಞ ಅದ.
ಚಿದಾಭಾಸ ಅಲ್ಪಜ್ಞಾನ. ಸಾಕ್ಷಿಗೆ ಸರ್ವಜ್ಞ ಅಂತ ಯಾಕಂತಾರಂದ್ರ ಅದ್ರೊಳಗ ಸ್ವರೂಪದ ವಿಸ್ಮೃತಿ ಇಲ್ಲ. ನಾನು ಸಾಕ್ಷಿ ಅಂತೇಳಿ ಅದು ಏನಾರ ಮರ್ತದೇನು, ಬೇರೆ ಏನಾರ ತಿಳ್ಕೊಂಡದೇನು ಸಾಕ್ಷಿ? ಎಲ್ಲ ಕಾಲದಲ್ಲಿ ನಾನು ಸಾಕ್ಷಿ ಅಂತ ಆದ ಇಲ್ಲ ಅದು. ಆದ್ರೆ ಚಿದಾಭಾಸನಿಗೆ ಏನಾಗ್ಯದ, ವಿಸ್ಮೃತಿಯಾಗಿ ತಾನು ಸಾಕ್ಷಿ ಸ್ವರೂಪ ಆದರೂ ಸಹಿತ ಬೇರೆ ಏನೋ ಅನಿನಿ ಅಂತೇಳಿ ನಾಮರೂಪ ವಿದ್ಯೆ ಹುದ್ದೆ ಏನದವಲ್ಲ ಭೇದ ಭಾವಗಳು ಅವುಗಳ ಮೂಲಕ ಅವನು ಗುರುತಿಸ್ಕೊಳಕತ್ತಾನ. ಹೀಗಾಗಿ ಅವನಿಗೆ ಸರ್ವಜ್ಞ ಅಂತ ಯಾಕಂತಾರ ಸಾಕ್ಷಿಗೆ ಅಂತಂದ್ರ, ಯಾಕಂತಾರ ಅವನ ಸ್ವರೂಪದಲ್ಲಿ ಅವನಿಗೆ ವಿಸ್ಮೃತಿ ಇಲ್ಲ, ಮರುವಿಲ್ಲ ಅವನಿಗೆ. ಆದ್ರ ಚಿದಾಭಾಸನಿಗೆ ಮರುವದ. ಹಿಂಗಿರೋದ್ರಿಂದ ಅವನು ಸರ್ವಜ್ಞ ಅಲ್ಲ, ಇವ ಅಲ್ಪಜ್ಞ, ಅವನು ಸರ್ವಜ್ಞ. ಚಿದಾಭಾಸನ ಮರುವು ಕಳ್ಕೋಬೇಕು ಅಂತಂದ್ರೆ ಅವ ಏನ್ ಮಾಡ್ಬೇಕು? ಮರುವದ ಮತ್ತೆ ಏನ್ ಮಾಡ್ತಾರೆ? ಕಳ್ಕೋಬೇಕಾ, ಇಟ್ಕೊಂಡಂಗೆ ಕುಂದಿರ್ಬೇಕ? ತನ್ನ ಸಾಕ್ಷಿ ಸ್ವರೂಪದ ಭಾನ ಆಗ್ಲಾರ್ದೆ ಏನೋ ಅಂತ ತಿಳ್ಕೊಂಡು ಕೂತ್ಬಿಟ್ಟ ತನ್ನ ಟೆಕ್ತಾನ, ಭಾರಿ ದೊಡ್ಡ ಮನುಷ್ಯ. ಸದ್ಗುರುಗಳ ಬಳಿ ಹೋಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡುವ ಕರ್ತವ್ಯವಿದೆ ಚಿದಾಭಾಸನಿಗೆ. ಸಾಕ್ಷಿಗೆ ಇಲ್ಲ. ಸಾಕ್ಷಿಗೆ ಹೋಗಿ ಎಲ್ಲರೇ ಗುರುವಿನ ಬಳಿ ಶರಣಾಗತನಾಗಿ ನನಗೆ ಮೋಕ್ಷ ಬೇಕು ಅನ್ನೋಂಥದ್ದು ಏನಾರ ಅನಿವಾರ್ಯ ಅದೇನ್ರಿ ನಿಮ್ ಸಾಕ್ಷಿ ಬ್ರಹ್ಮನಿಗೆ? ಇಲ್ಲ. ನಿಮ್ಮ ಚಿದಾಭಾಸನಿಗೆ ಅದರ ಅವಶ್ಯಕತೆ ಅದ. ಹೀಗಾಗಿ ನಿಮ್ಮ ಚಿದಾಭಾಸನಿಗೆ ಗುರುವಿನ ಬಳಿ ಹೋಗುವ ಕರ್ತವ್ಯ ಆದ. ಯಾರು ಗುರುವಿನ ಬಳಿ ಹೋಗಲ್ಲ ಅವರು ಜನ್ಮ ವ್ಯರ್ಥ ಅಷ್ಟೇ. ಗುರುವಿನ ಬಳಿ ಹೋಗಿ ಗುರು ಅಂದ ಕೂಡಲೇ ಸಿಕ್ಕವ್ರಿಗೆ ಸಿನಿಮಾ ಆಕ್ಟರ್ಗಳಿಗೆಲ್ಲ ಗುರು ಅಂದ್ರೆ ಆ ಗುರು ಅಲ್ಲ, ಆತ್ಮ ಪರಮಾತ್ಮರ ಜ್ಞಾನ. ಮತ್ತ ಗುರು ಅಂದ ಕೂಡಲೇ ಶಾಲಿ ಮಾಸ್ತರ್ಗಳು ಆ ಪುಸ್ತಕದಾಗಿದ್ದದ್ದು ಮಸ್ತಕದಾಗಿ ಸೇರಿಸಿ ಒಂದು 4 ಪ್ರಶ್ನೆ ಕೇಳಿ ಒಂದು 4 ಉತ್ತರ ಹೇಳಿ ಅವ್ರಿಗೆ ಮಾರ್ಕ್ಸ್ ಹಾಕಿ ಭಾರಿ ಪಾಸ್ ಆಗಿ ಶಾಣೆಯಾಗಿ ಅಂತ ಕೊಡ್ತಾರಲ್ಲ, ಅದು ಗುರು ಅಲ್ಲ. ಅದು ಗುರು ಅಲ್ಲ, ಅದು ಜಗತ್ತಿನ ಬಗ್ಗೆ ಜ್ಞಾನ. ಈ ಜಗತ್ತಿನ ಬಗ್ಗೆ ಒಂದೊಂದು ಫೀಲ್ಡ್ ಬಗ್ಗೆ ಒಂದೊಂದು ರೀತಿ ಜ್ಞಾನ ಕೊಟ್ಕೊಂಡು ಹೋಗ್ತಾರೆ. ಜಗತ್ತಿನಾಗ ಅನೇಕ ಕ್ಷೇತ್ರಗಳವ. ಒಂದು ಕ್ಷೇತ್ರದಲ್ಲಿ ಪರಿಣಿತಿಯಿಂದ ಹೊಂದಿ ನಿನ್ನ ಜೀವನಕ್ಕ ಅನ್ನ ಆಹಾರ ವಸತಿ ಬೇಕಲ್ಲ, ಅದನ್ನ ಸಂಪಾದಿಸಿಕೊಂಡು ಆರಾಮಿರುವಂತೇಳಿ ಅದಕ್ಕೇನಂತಾರೆ ಉಪಜೀವನ ವಿದ್ಯೆ ಅಂತಾರೆ. ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಕಾಲೇಜ್ ಲೆಕ್ಚರ್ಗಳು, ಶಾಲೆ ಮಾಸ್ತರ್ಗಳು ಇವರೆಲ್ಲರೂ ಏನ್ ಕಲಿಸ್ತಾರ ಅಂದ್ರೆ ಉಪಜೀವನ ವಿದ್ಯೆ. ಅನ್ನ ವಸ್ತ್ರ ಔಷಧಿ ಅರ್ಚನ ವಚನ ಏನಂತಿರಲ್ಲ ಅವೆಲ್ಲ ಅದರ ಸಲುವಾಗಿ ಅದರ ಜೀವನ ವಿದ್ಯೆ ಅಂತಂದ್ರೆ ಈ ಗುರು ಹೇಳಿದ್ರೆ ಜೀವನ ವಿದ್ಯೆ. ಹೀಗಾಗಿ ಸಾಕ್ಷಿಗೆ ಯಾವ ಗುರುವಿನ ಬಳಿ ಹೋಗ್ಬೇಕನ್ನ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಆತ ನಿತ್ಯ ಮುಕ್ತನಾಗಿದ್ದಾನೆ. ಹೌದಲ್ರಿ? ಸಾಕ್ಷಿ ನಿತ್ಯ ಮುಕ್ತದನು. ಇವನು ನಿತ್ಯ ಮುಕ್ತ ಎಲ್ಲದ? ಎತ್ತರ ಇಲ್ದಾಗ ಬಂಧಕ್ಕೊಳಗಾಗ್ತಾನ, ಎತ್ತರ ಆದಾಗ ಮೋಕ್ಷಕ್ಕೊಳಗಾಗ್ತಾನ. ಎತ್ತರ ಇಲ್ದಾಗ ಇದು ಬೆಳಕಿಲ್ದಾಗ ಏನಾಗ್ತಾನ? ಅಧ್ಯಾಸಿಕನಾಗ್ತಾನ. ಬೆಳಕಿದ್ದಾಗ ಯಥಾರ್ಥ ಜ್ಞಾನಿ ಆಗ್ತಾನ. ಈಗ ಅವನು ಸಾಧನೆಯ ಮೂಲಕ ಬೆಳಕನ್ನ ಕಾಣಬೇಕಾಗಿದೆ ಹೊರತು ಅವನಿಗೆ ಸ್ವಂತ ಏನೂ ಇಲ್ಲ ಅಲ್ಲಿ ಚಿದಾಭಾಸನಿಗೆ. ಆದ್ರ ಇವನಿಗೇನದ? ನಾನು ಸಾಕ್ಷಿ ಅನ್ನೋದು ಪಕ್ಕ ಗೊತ್ತದ. ಸಾಕ್ಷಿ. ಹೀಗಾಗಿ ಸಾಕ್ಷಿಗೆ ಅವನ ಸ್ವರೂಪದಲ್ಲಿ ವಿಸ್ಮೃತಿ ಇಲ್ಲ. ಅದಕ್ಕೆ ಅವನಿಗೆ ಸರ್ವಜ್ಞ ಅಂತ. ಬೆಂಕಿ ಆದ ಅದು ನೀವು ತಿಳಿದು ಮುಟ್ತಿರೋ ತಿಳಿಲಾರ್ದ ಮುಟ್ತಿರೋ, ತಿಳಿದು ಮುಟ್ಟಿದ್ರು ಸುಡುತ್ತದ, ತಿಳಿಲಾರ್ದ ಮುಟ್ಟಿದ್ರು ಸುಡುತ್ತದ. ಹೌದ್ರಲ್ಲ? ಯಾವ ಪಾಪ ತಿಳಿಲಾರ್ದಕ್ಕೆ ಮುಟ್ಟಾನ, ಇವನಿಗೆ ಸುಧಾ ಬ್ಯಾಡತ್ತೆ ಅಂದ್ರೆ ಕನ್ಸೆಷನ್ ಕೊಡ್ತದೇನು? ಸಾಕ್ಷಿ ಅಂದ್ರೆ ಹಂಗದ. ನೀವು ತಿಳಿದು ಓದ್ತಿರೋ, ಸಾಧನೆ ಮಾಡ್ತಿರೋ, ತಿಳಿಲಾರದ ಸಾಧನೆ ಮಾಡ್ತಿರೋ, ಏನ್ ಮಾಡಿದ್ರು ಅದು ತನ್ನ ಫಲ ಕೊಡ್ತದ. ಹೀಗಾಗಿ ನಾವು ಅದರ ದಾರಿ ಒಳಗೆ ಇರಬೇಕು. ಅದಕ್ಕೆ ಧ್ಯೇಯ. ಧ್ಯೇಯ ಅಂತಂದ್ರೆ ವಿಷಯ ವಸ್ತುಗಳು, ಪ್ರಮೇಯಗಳು, ಜಗತ್ತಿನ ವಸ್ತುಗಳು. ಜ್ಞಾನ ಅಂತಂದ್ರೆ ಇದು ಘಟ, ಇದು ಪಟ, ಇದು ರಜ್ಜು ಅಂತೇಳಿ ಯಾವಾಗತ್ತದ್ರಿ?
ನಿಮ್ಮ ವೃತ್ತಿ ಹೋಗಿ ಆ ವಸ್ತುವಿನ ಆವರಣ ಭಂಗ ಮಾಡಬೇಕು, ಆ ವಸ್ತುವಿನ ಸಮಾನಾಕಾರ ತಾಳಬೇಕು. ಜ್ಞಾನ ಆಗೋದು ಯಾವಾಗ ಆಗ್ತದಂದ್ರೆ ಇದು ಹೇಳಕ್ ಬರ್ಬೇಕು ನಿಮಗ. ಯಾವುದೇ ಒಂದು ವಸ್ತುವಿನ ಜ್ಞಾನ ಆಗಬೇಕಾದ್ರೆ ನಿಮ್ಮ ವೃತ್ತಿ ಆ ವಸ್ತುವಿನ ಆಕಾರ ತಾಳಬೇಕು. ಈಗ ನನ್ನ ಧ್ವನಿ ನಿಮಗ ನಾನೇ ಹೇಳಕತ್ತೀನಿ ಅಂತೇಳಿ ನಿಮಗೆ ಜ್ಞಾನ ಆಗ್ಲಕತ್ತದ ಅಂದ್ರೆ ನಿಮ್ಮ ವೃತ್ತಿ ಬಂದು ನನ್ನ ಶಬ್ದದ ಆಕಾರ ತಾಳಿದೆ. ಈಗ ಆ ಆಕಾರ ತಾಳಿದ್ದಕ್ಕೆ ಅದಕ್ಕೆ ನನ್ನನ್ನು ನೀವು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಯದ. ಅದೇ ನೆಟ್ವರ್ಕ್ ಸರಿಗಿರ್ಲಿಲ್ಲ ಅಂದ್ರೆ ಅದಕ್ಕೆ ಆಕಾರ ತಾಳಕ್ ಸರಿ ಬರ್ತದೇನು? ಯಾಕೋ ನೆಟ್ವರ್ಕ್ ಸರಿಗಿಲ್ರಿ, ಸರಿಯಾಗಿ ಕೇಳ್ಸಲ್ರಿ ಅಂತೇಳಿ. ನೆಟ್ವರ್ಕ್ ಸರಿಗಿದ್ದಾಗ ಏನ್ ಮಾಡ್ತದ, ಪರ್ಫೆಕ್ಟ್ ಆಗಿ ನಿಮ್ಮ ವೃತ್ತಿ ಎಷ್ಟೇ ದೂರ ಇರ್ರಿ, ವಿದೇಶದಾಗಿರ್ರಿ, ಎಲ್ಲರೇ ಇರ್ರಿ, ನಿಮ್ಮ ವೃತ್ತಿ ಇಲ್ಲಿ ನನ್ನ ಹತ್ರ ಬಂದು ನನ್ನ ಶಬ್ದ ಏನು ಲೆಕ್ಚರ್ ಡೆಲಿವರಿ ಮಾಡ್ತಾ ಇದ್ದೀನಲ್ಲ ಇದರ ಆಕಾರ ಅಲ್ಲಿ ತಗೊಳ್ಳಕತ್ತದ. ಅದಕ್ಕೆ ನಿಮಗೆ ಅರ್ಥ ಆಗ್ಲಿಕ್ಕತ್ತದ. ಅದಕ್ಕೆ ಜ್ಞಾನ ಯಾವಾಗ ಆಗ್ತದ್ರಿ? ನಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ವಿಷಯದ ಆಕಾರ ತಾಳಿ ಅದರದ ಆವರಣ ಭಂಗ ಮಾಡಿದಾಗ. ನಾನೀಗ ಪಾಠ ಮಾಡೋದಕ್ಕಿಂತ ಮೊದಲ ನಾನು ಸುಮ್ಮ ಕೂತಿದ್ನಿಲ್ಲ. ಅದೇನಿತ್ತು, ಆವರಣದಾಗಿದ್ದೆ. ನಾನು ಆವರಣದಾಗಿದ್ದೆ. ಈಗ ನಿಮ್ಮ ವೃತ್ತಿ ಒಂದು ಇಲ್ಲಿ ನನ್ನ ಆಕಾರ ತಾಳ್ತಲ್ಲ, ಏನಾಯ್ತು, ಆವರಣ ಭಂಗ ಆಯ್ತು. ಅದೇ ಜಗತ್ತಿನಾಗ ನಿಮ್ ಸುತ್ತಮುತ್ತ ಸಾಕಷ್ಟು ವಸ್ತುಗಳು, ವ್ಯಕ್ತಿಗಳು, ಶಬ್ದಗಳು, ಸ್ಪರ್ಶಗಳು, ರೂಪಗಳು ಏನೆಲ್ಲ ಇದ್ರು ಸಹಿತ ಆವರಣದಾಗ ಅವೆಲ್ಲ ಎಲ್ಲ ಓಸು ಏನ್ ನಿಮ್ಗೆ ಬಂದು ಸೌಂಡ್ ಮಾಡ್ಲಕತ್ತವ, ಏನ್ ಮುಂದೆ ಡ್ಯಾನ್ಸ್ ಮಾಡ್ಲಕತ್ತವ, ಏನ್ ಮಾಡ್ಲಕತ್ತವ, ಸುಮ್ ತಮ್ಮದ್ರೆ ತಾಮದವಿಲ್ಲ. ನೀವು ಯಾವಾಗ ಲಕ್ಷ್ಯ ಕೊಡ್ತೀರಿ ಆವಾಗ ಏನಾಗ್ತದ, ನಿಮ್ಮ ವೃತ್ತಿ ಹೋಗಿ ಅದರ ಆಕಾರ ತಾಳಿದಾಗ ಅದರ ಆವರಣ ಭಂಗ ಆಗಿ ಏನಾಗ್ತದ, ಆ ವಸ್ತುವಿನ ಜ್ಞಾನ. ಅದಕ್ಕೆ ಜ್ಞಾನ ಅಂತ. ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಮತ್ತೆ ಗಾಬರಿ ಬೇಡ್ರಿ. ನಮ್ಮ ವೃತ್ತಿ ಹೋಗಿ ಆ ವಸ್ತುವಿನ ಸಮಾನಾಕಾರ ತಾಳಿ ಆ ವಸ್ತುವಿನ ಆವರಣ ಭಂಗ ಮಾಡಿತು. ಆವರಣ ಅಂದ್ರೆ ಏನು ಅಂತಂದ್ರ ನಮ್ಮ ಆಜು ಬಾಜು ಈ ಮೊಬೈಲ್ ಒಂದು ನೋಡ್ಲಕತ್ತೀರಿ ನೀವು, ಮೊಬೈಲ್ ಕಡೆ ಒಂದೇ ಲಕ್ಷ್ಯ ಅದ. ಈ ಮೊಬೈಲ್ ಬಿಟ್ಟು ಸುತ್ತಮುತ್ತ ಏನ್ ಸಾಮಾನುಗಳು ಇಲ್ಲ, ನಾವೆಲ್ಲ ಅನಾರದ ಇಡೀ ಸಂಸಾರ ಬಜಾರ್ದಾಗಿದ್ದೆಲ್ಲ ಮನ್ಯಾಗ ತುಂಬ್ಕೊಂಡು ಕೂತೀರಿ. ಅವೆಲ್ಲ ಏನದಾವ ಈಗ ಆವರಣದಾಗ ಅದಾವ ಅಷ್ಟೇ. ನಿಮ್ಮದು ಮೊಬೈಲಿಂದ ಒಂದೇ ಆವರಣ ಭಂಗ ಮಾಡಿರಿ. ಇದನ್ನು ಸರಿಯಾಗಿ ತಿಳ್ಕೋಬೇಕು. ಆವರಣ ಭಂಗ ಮತ್ತು ಆ ವಸ್ತುವಿನ ಸಮಾನಾಕಾರ ವೃತ್ತಿ ತಾಳಿದಾಗ ಇದು ಜ್ಞಾನ. ಮತ್ತೆ ಜ್ಞಾತೃ ಅಂದ್ರೆ ಏನು? ಆಭಾಸ, ತಿಳ್ಕೋಬೇಕಾದವ ಜ್ಞಾತೃ. ಯಾರು ತಿಳ್ಕೋಬೇಕು? ಈ ಜಗತ್ತಿನ ಬಗ್ಗೆ, ಪರಮಾತ್ಮನ ಬಗ್ಗೆ. ಅವನು ಆಭಾಸ. ಅವನು ಏನ್ ತಿಳ್ಕೋಬೇಕಾಗ್ಯದ? ಜಗತ್ತಿನ ಬಗ್ಗೆ ಏನಂದ್ರ ಕಲ್ಪಿತ ಅಧಿಷ್ಠಾನಗಳ ಬಗ್ಗೆ ತಿಳ್ಕೋಬೇಕಾಗಿದ್ದ ಅವನಿಗೆ ಇಲ್ಲ. ಅವ ತಿಳ್ಕೋಬೇಕಾಗಿದ್ದ ಏನದು ಅಂತಂದ್ರೆ ನಿಜವಾದ ಅಧಿಷ್ಠಾನವನ್ನು ತಿಳ್ಕೋಬೇಕಾಗಿ, ಅವಾಗೇ ಅವನಿಗೆ ಸಾರ್ಥಕ ಆಗ್ತು. ಅವನೇನು ಸಂಶೋಧನೆ ಮಾಡಿ 108 ಎಲ್ಲ ಪ್ರಯೋಗಗಳನ್ನ ಮಾಡಿ ಏನ್ ಮಾಡ್ತಾನೆ? ವಿಜ್ಞಾನಿ ಆದವನು ಜಡ ವಸ್ತುಗಳ ಜ್ಞಾನ ಮಾಡ್ಕೊತಾನೆ ಅಷ್ಟೇ. ಅದರ ಹಿಂದೆ ಸಾಕ್ಷಿ ಬ್ರಹ್ಮನ ಜ್ಞಾನ ಅವನಿಗೆ ಆಗಂಗೇ ಇಲ್ಲ. ಆ ಸಾಕ್ಷಿ ಬ್ರಹ್ಮ ಅದನ್ನಂತೇಳಿ ಆ ಜಡ ವಸ್ತು ಅಲ್ಲಿ ಆದ. ಅದಕ್ಕೆ ನಿಜವಾದ ಪ್ರಾಮಾಣಿಕವಾದ ವಿಜ್ಞಾನಿಗಳು ಏನದಾರ, ಹೈ ಲೆವೆಲ್ ವಿಜ್ಞಾನಿಗಳು ಅದರಲ್ಲ, ಅವರು ಆ ಎಲ್ಲ ವಸ್ತುಗಳ ಸಂಶೋಧನೆ ಮಾಡ್ಕೋತ ಹೋಗಿ ಸಾಕ್ಷಿ ಬ್ರಹ್ಮನ ಮುಟ್ಟಿಬಿಟ್ಟಾರ. ಕೆಲವೊಂದು ವಿಜ್ಞಾನಿಗಳು ಪರಮಾತ್ಮನನ್ನ ನಂಬಿಬಿಟ್ರು. ಆ ಪರಮಾತ್ಮ ಅದನ್ನ ಹೇಳಿಕೆ ಇವೆಲ್ಲ ಅದಾವ ಅಂತೇಳಿ ಅವ್ರಿಗೆ ಅನುಭವಕ್ಕೆ ಬಂತು. ಆ ಪರಮಾತ್ಮ ಅನ್ನೋ ಚೇತನ ಇರ್ಲಿಲ್ಲ ಅಂದ್ರೆ ಇವೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಐನ್ಸ್ಟೀನ್ ಅವರೆಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳು ಏನದಾರ, ಅವರು ಸಾಕ್ಷಿ ಬ್ರಹ್ಮನನ್ನ ತಿಳ್ಕೊಂಡ್ರಲ್ಲ. ಆ ಸಾಕ್ಷಿ ಬ್ರಹ್ಮನನ್ನ ಯಾರು ತಿಳ್ಕೊಂಡಾರ? ಅವ್ರೆಲ್ಲರೂ ಇತಿಹಾಸದ ಶಾಶ್ವತವಾದ ಹೆಸರು ಪಡ್ಕೊಂಡಾರ. ಶ್ರೀಕೃಷ್ಣ ಇಡೀ ಜೀವನ ಹೋರಾಟ ಮಾಡದ, ಬಾಲ್ಯದಿಂದ ಮುಕ್ತಿನ ತನಕ ಹೋರಾಟ ಮಾಡಿ ಕಡೆಗೆ ಅವನು ಬ್ಯಾಡ್ರ ಅಂತ ಹೇಳಿ ಹಿಂದೆ ನಿಂತ ಬಾಣ ಹೊಡ್ಸಂತ. ಹಂಗ್ಯಾಕಾಯ್ತು ಕೃಷ್ಣಂದು? ಅವನ್ ಕಾಲಿಗೆ ಬಾಣ ಹೊಡಿಯಕ್ಕ ಯಾರ ಕಡೆಯಿಂದ ಬಾಣ ಹಿರಿಯರು ಹೊಡೆದ್ ತಪ್ಪಿ ಸಾಯಿಸಿದ. ಈಗ ತಾನೇ ಹೊಡ್ಸ್ಕೊಂತಲ್ಲ, ಹಿಂಗ್ಯಾಕಾಯ್ತು ಒಂದು? ಏನಿತ್ತು ಸಂಚಿತ?
ಈಗ ಅದು ಸಂಚಿತ ಕರ್ಮ ಏನಿತ್ತು? ಅವನು ಮರಣ ಆಗ್ಬೇಕಂತ ಸಂಚಿತ ಕರ್ಮ. ಅದೇ ಅದಕ್ಕಂತದ್ದು ಹಂಗೆ ಟೌನ್ಲಿಂದ ಹೊಡ್ಕೊಂತ ಇರೋದು. ಪರಮಾತ್ಮ ಸ್ವರೂಪನಾಗಿ ಅವ್ರ ಬ್ಯಾಗ್ರೌಂಡ್ ಹೊಡ್ಕೊಂಡು ಸಾಯಿಲ್ಲ. ಅವನಿಗೆ ಏನಿತ್ತು ಸಮಸ್ಯೆ? ರಾಮಾಯಣ ಕಾಲದಲ್ಲಿ ಏನ್ ಮಾಡದ, ಸುಗ್ರೀವನ ದೋಸ್ತಿ ಮಾಡಿ ಸುಗ್ರೀವನ ಹೆಂಡತಿಗೆ ಅವ ವಾಲಿ ಒಯ್ದು ಇಟ್ಕೊಂಡು ಕೂತಿದ್ದ, ಕಿಡ್ನಾಪ್ ಮಾಡಿ. ಆ ವಾಲಿಗೆ ಹೋಗಿ ಇವ ಹೊಡೆದ ಅವನ ಹೆಂಡತಿಗೆ ಬಿಡಿಸ್ಕೊಂಡು ತಂದು ಇವನಿಗೆ ಪಾಟಿ. ಅದು ಹೆಂಗ್ ಹೊಡೆದ್ನಪ್ಪ ಅಂತಂದ್ರ ಹಿಂದೆ ನಿಂತು ವಾಲಿ ಮುಂದೆ ಹೊಡೆದಿಲ್ಲ, ವಾಲಿಗೂ ಹಿಂದೆ ನಿಂತು ಮೋಸದಿಂದ ಹೊಡೆದ. ಅವ ವಾಲಿ ಏನಂದ, ನನಗ ಸುಗ್ರೀವಾಗ ಪ್ರಾಬ್ಲಮ್ ಅದ, ನಿನಗ ಸುಗ್ರೀವ ಹೆಂಗ ಭಕ್ತದನ, ನಾನು ನಿನ್ ಭಕ್ತನೇ ಅದೀನಿ, ರಾಮ ನನಗೆ ಕೊಡಿಸ್ತ ನಿನ್ನ ಸುಮ್ಮನೆ. ನಮ್ಗೆ ಇಂಟರ್ನಲ್ ಪ್ರಾಬ್ಲಮ್ ಅದು, ಫ್ಯಾಮಿಲಿ ಮ್ಯಾಟರ್ ಅದು. ಇದ್ರ ಸಲುವಾಗಿ ಬಂತೆ. ಅದಕ್ಕೆ ಮಿತ್ರ ಹೋತಾಯ, ಮಿತ್ರಕ ಶತ್ರು ಹೋತಾಯ ಅಂತ ಏನಾದ್ರು ಎಲ್ಲ ಹೊಡೆದ್ರದು. ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ, ಈ ಕರ್ಮ ನೀನು ಅನುಭವಿಸ್ಲಾರ್ದೆ ಹೋಗಂಗಿಲ್ಲ ಕೃಷ್ಣ ರಾಮ, ಇದು ದೊಡ್ಡ ತಪ್ಪು ಮಾಡಿಬಿಡ್ತೀನಿ ನೀನು, ನನಗಿಂದ ನೀನು ತೋಡೋದು. ಈ ಕರ್ಮ ಏನಾಗ್ತದ, ಮುಂದ ಕೃಷ್ಣ ಕಾಲ್ ಚಾಚ್ಕೊಂಡು ಎಲ್ಲೋ ಹೊಲ್ದಾಗ ಮಕ್ಕೊಂಡಿರ್ತಾನ, ಅದು ಒಂದು ಗಿಣಿ ಕಂಡಂಗೆ ಕಾಣ್ತದ. ಅವ ಗಿಣಿ ಅಂತ ಹೇಳ್ತೆ ಪಾಠ ಹೊಡಿತಾನ, ಕೃಷ್ಣನ ಕಾಲ ರಕ್ತ ಇಲ್ಲ ಸೋರಿ, ಅವನ್ ಲೀಲೆ ಮುಗಿಲಕ್ ಬಂದಿತ್ತು, ಮುಗಿಸ್ಕೊಂಡು ಹಿಂಗ. ಅದಕ್ಕೇನಾಯ್ತು, ಇಲ್ಲಿ ಸಾಕ್ಷಿ ನಾನಾಗಿ ಮಾತನಾಡೋದು ಕಲಿಬೇಕು. ಹೆಂಗ್ ಮಾಡ್ತೀರಿ? ನಾನು ಅಂತಃಕರಣದ ನಿಜವಾದ ಅಧಿಷ್ಠಾನ ಸಾಕ್ಷಿ ಚೇತನ. ಹೌದಾ ಇಲ್ಲ? ನನ್ನ ಸ್ವರೂಪ ಅದೇ ಹೌದಾ ಇಲ್ಲ? ಅಂತಃಕರಣದೊಳಗಿರುವ ಅಧಿಷ್ಠಾನ ಸಾಕ್ಷಿ ಚೇತನ ನಾನದೀನಿ ಅಂತ ಹೇಳಕ್ ಧೈರ್ಯ ಬರ್ತದ? ನಾನು ಸಾಕ್ಷಿ ಚೇತನ ಅಂತ ಹೇಳಿ ಧೈರ್ಯವಾಗಿ ಹೇಳ್ಬೇಕು. ಅಂತಃಕರಣದ ಅಧಿಷ್ಠಾನ ಸಾಕ್ಷಿ ಚೇತನ ಅಂತೇಳಿ ವೃತ್ತಿಯ ಮೂಲಕ ಏನ್ ಮಾಡ್ತೀನಿ, ಇಂದ್ರಿಯ ದ್ವಾರ ಹೊರಗೆ ಹೋಗಿ ಪ್ರಮೇಯದಲ್ಲಿನ ಉಪಯುಕ್ತ ಚೇತನದೊಂದಿಗೆ ಸಂಗಮಿಸುತ್ತೇನೆ. ನಾನೇನ್ ಮಾಡ್ತೀನಿ, ಸಾಕ್ಷಿ ಚೇತನ ಹೋಗಿ ಅಂತಃಕರಣ ವೃತ್ತಿ ಅದಲ್ಲ, ಆ ವೃತ್ತಿ ಜೊತೆಗೆ ನಾನು ಹೊರಗೆ ಹೋಗಿ ಆ ಒಂದು ಪ್ರಮೇಯ ಪ್ರಮಾಣ ಪ್ರಮಾತ ಅಂತದಲ್ಲ, ನಿಮ್ಮೊಳಗಿರೋದು ಪ್ರಮಾತ, ಮತ್ತ ನಿಮ್ ಕಣ್ಣು ಕಿವಿ ಮೂಗು ನಾಲಿಗೆ ಏನದೋ ಪ್ರಮಾಣಗಳು, ಹೊರಗಿರೋ ವಸ್ತು ಪ್ರಮೇಯ. ಆ ಪ್ರಮೇಯ ವಸ್ತುವಿಗೆ ನಾನು ಏನ್ ಮಾಡ್ತೀನಿಯಪ್ಪ ಅಂದ್ರೆ ಅದರೊಳಗಿರುವ ಸಾಕ್ಷಿ ಚೇತನ. ಎಲ್ಲ ವಸ್ತುಗಳೊಳಗ ಏನದ ಉಪಯುಕ್ತ ಚೇತನ ಅದ ಇಲ್ಲ, ಹೊರಗಿನ ಎಲ್ಲ ಘಟ ಪಟ ರಜ್ಜು ಎಲ್ಲದ್ರೊಳಗನು ಉಪಯುಕ್ತ ಚೇತನ. ಬ್ರಹ್ಮದನಂತೆ ರಜ್ಜು ಅದ, ಬ್ರಹ್ಮದನಂತೆ ಘಟ ಅದ, ಬ್ರಹ್ಮದನಂತೆ ಪಟ ಅದ. ಆ ಒಳಗಿರುವಂತ ಉಪಯುಕ್ತ ಚೇತನದೊಂದಿಗೆ ನಾನು ಹೋಗಿ ವೃತ್ತಿ ಉಪಯುಕ್ತ ಚೇತನದ ಮೂಲಕ ಹೋಗಿ ಆ ವಸ್ತು ಉಪಯುಕ್ತ ಚೇತನದೊಡನೆ ಸಂಗಮಿಸುತ್ತೇನೆ. ಈ ವಾಕ್ಯ ಬರಬರ ಇರ್ತದ? ಸಾಕ್ಷಿ ಭಾಷ್ಯ, ಸಾಕ್ಷಿ ಭಾಷ್ಯ ಅಲ್ಲ ಇದು. ಸಾಕ್ಷಿ ಭಾಷ್ಯದ ಅರ್ಥ ಮತ್ತು ಅದು ಬೇರೆ ಅದ. ಇಲ್ಲಿ ಸಾಕ್ಷಿ ಹೇಳುವ ಮಾತು, ಸಾಕ್ಷಿ ಭಾಷ್ಯದ ಅರ್ಥ ಬೇರೆ ಅದ. ಅವಿದ್ಯಾ ವೃತ್ತಿಲಿಂತ ಏನ್ ಅನುಭವ ಆಗ್ತದ ಅದು ಸಾಕ್ಷಿ ಭಾಷೆ ಅಂತಾರೆ, ಅದು ಬಿಡ್ರಿ ಸಾಕ್ಷಿ ಭಾಷೆ. ಈಗ ಸಾಕ್ಷಿ ಏನದ, ಸಾಕ್ಷಿ ಅದರ ಶ್ರೀಕೃಷ್ಣ ಉವಾಚ, ಪರಮಾತ್ಮನು ಹೇಳುತ್ತಿದ್ದಾನೆ. ಹಂಗ ಇಲ್ಲಿ ಸಾಕ್ಷಿ ಉವಾಚ, ಸಾಕ್ಷಿ ಹೇಳಕತ್ತದ, ನಾನು ಅಂತಃಕರಣದ ಅಧಿಷ್ಠಾನ ಸಾಕ್ಷಿ ಚೇತನವಾಗಿದ್ದೇನೆ. ವೃತ್ತಿಯ ಮೂಲಕ ಇಂದ್ರಿಯ ದ್ವಾರ ಹೊರಗೆ ಹೋಗಿ ಪ್ರಮೇಯದಲ್ಲಿನ ಉಪಯುಕ್ತ ಚೇತನದೊಂದಿಗೆ ಸಂಗಮಿಸುತ್ತೇನೆ. ಹೋಗಿ ಅದರೊಳಗೆ ಸಂಗಮ ಹೊಂದುತ್ತೇನೆ. ಸಾಕ್ಷಿ ಹೇಳ ಮಾತು ಒಪ್ಕೋತೀರಾ ಇಲ್ಲ? ವಾಕ್ಯ ನೆಕ್ಸ್ಟ್ ಏನು, ನಾನು ಜ್ಞಾತೃ ಜ್ಞಾನ ಜ್ಞೇಯ
ಈ ಮೂರಕ್ಕೂ ನಾನು ಅಂಟಿಕೊಂಡಿಲ್ಲ, ಇವುಗಳಿಂದ ನಾನು ಭಿನ್ನವಾಗಿದ್ದೇನೆ. ಇವುಗಳಿಂದ ನಾನು ಭಿನ್ನವಾಗಿದ್ದೇನೆ, ಆದರೆ ಅಜ್ಞಾತವಾಗಿಲ್ಲ. ಅಜ್ಞಾತವಾಗಿಲ್ಲ. ಅಜ್ಞಾತ ಅಂದ್ರೆ ಅಲ್ಲಿ ನನ್ನ ಅಭಾವ ಇಲ್ಲ, ನಾನು ಅದೀನಿ, ಆದ್ರೆ ಯಾವುದರಿಂದ ಭಿನ್ನದೇನೆ ನಾನು. ಕೃಷ್ಣ ಯುದ್ಧ ಭೂಮಿಯೊಳಗೆ ಅದಾನ, ಆದ್ರೆ ಅವನು ಯಾವ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಯುದ್ಧ ಮಾಡಂಗಿಲ್ಲ. ಅಲ್ಲಿ ಕೃಷ್ಣನ ಹಂಗಿದ ಏನದ, ನಾನು ಜ್ಞಾತೃ ಜ್ಞಾನ ಜ್ಞೇಯ ತ್ರಿಪುಟಿಗಳಿಂದ ಭಿನ್ನವಾಗಿದ್ದೇನೆ. ಕೌರವರ ಪಾಂಡವರು ಇಬ್ಬರಿಂದ ಭಿನ್ನವನ ಅಲ್ರಿ ಕೃಷ್ಣ. ಏನ್ ಯಾವಾಗಾರ ಪಕ್ಷ ವಹಿಸನೇನೋ, ಧರ್ಮದ ಪಕ್ಷ ವಹಿಸನೋ. ಹೀಗಾಗಿ ಅವುಗಳಿಂದ ಭಿನ್ನವಾಗಿದ್ದೇನೆ, ಆದರೆ ಅಜ್ಞಾತವಾಗಿಲ್ಲ. ಆ ಜಾಗ ಬಿಟ್ಟು ನಾ ಎಲ್ಲಿ ಹೋಗಿಲ್ಲ. ಜ್ಞಾತೃದೊಳಗೂ ನಾನದೀನಿ, ಜ್ಞೇಯದೊಳಗೂ ನಾನದೀನಿ, ಜ್ಞಾನದೊಳಗೂ ನಾನದೀನಿ, ಆದರೆ ಅವುಗಳಿಂದ ಭಿನ್ನವಾಗಿ ಅವುಗಳನ್ನು ಪ್ರಕಾಶಿಸ್ತೇನೆ ಹೊರತು ನಾನು ಅಜ್ಞಾತವಾಗಿಲ್ಲ. ನಾನು ಜ್ಞೇಯವಲ್ಲ ಹೇಳಬೇಕು. ನಾನು ಸಾಕ್ಷಿ ಹೇಳಕತ್ತದ, ನಾನು ಜ್ಞೇಯವಲ್ಲ, ಜ್ಞೇಯದ ಪ್ರಕಾಶಕ. ಜ್ಞೇಯ ಅಂದ್ರೆ ಏನು ಅಂತ ಹೇಳಿಕೊಡವ. ನಾನು ಜ್ಞೇಯ ಅಲ್ಲ, ನಾನು ಜ್ಞಾತೃ ಅಲ್ಲ, ನಾನು ಜ್ಞಾತೃವಿನ ಪ್ರಕಾಶಕ. ನಾನು ಜ್ಞಾನವಲ್ಲ, ನಾನು ಜ್ಞಾನದ ಪ್ರಕಾಶಕ. ಜ್ಞಾನ ಜ್ಞಾತೃ ಜ್ಞೇಯ ಅಂದ್ರೆ ಏನು ಅಂತ ಹೇಳವ ನಾನು, ಅವೇ ವಸ್ತುಗಳು ನಾನಲ್ಲ. ಅದಕ್ಕೆ ಒಂದು ವೇಳೆ ನಾನು ಅಜ್ಞಾತವಾಗಿದ್ದರೆ, ಒಂದು ವೇಳೆ ನಾನು ಅಜ್ಞಾತವಾಗಿದ್ದರೆ ಈ ತ್ರಿಪುಟಿಗಳ ಪ್ರಕಾಶವಾಗುತ್ತಿರಲಿಲ್ಲ. ಜ್ಞಾತರವೂ ಇರಲಿಲ್ಲ, ಜ್ಞೇಯನೂ ಇರಲಿಲ್ಲ, ಜ್ಞಾನನೂ ಇರ್ತಿದ್ದಿಲ್ಲ. ನಾನು ಅಜ್ಞಾತವಾಗಿದ್ದರೆ ಅದಕ್ಕೆ ನಾನು ಜ್ಞಾತವಾಗಿಯೇ ಇದ್ದೇನೆ. ತ್ರಿಪುಟಿಗಳು ತ್ರಿಪುಟಿಗಳು ಪ್ರಕಾಶವಾಗುತ್ತಿವೆ ಎಂದರೆ ನಾನು ಜ್ಞಾತೃವಾಗಿಯೇ ಇದ್ದೇನೆ, ಜ್ಞಾತವಾಗಿಯೇ ಇದ್ದೇನೆ. ನಿಮಗೆ ಜ್ಞಾನ ಆಗ್ಲಕತ್ತದಂದ್ರ ಸಾಕ್ಷಿ ಒಳಗ ಆದಂತ ತಿಳ್ಕೋರಿ. ನಿಮಗೆ ಜ್ಞೇಯ ವಸ್ತುವಿನ ಬಗ್ಗೆ ಪರಿಚಯ ಆಗ್ಲಕತ್ತದಂದ್ರ ನಿಮಗ ಒಳಗ ಸಾಕ್ಷಿ ಆದಂತ ತಿಳ್ಕೊಳ್ರಿ. ಜ್ಞಾತೃ ಜ್ಞಾನ ಜ್ಞೇಯ ಇವು ಮೂರು ತ್ರಿಪುಟಿಗಳು ಕೆಲಸ ಮಾಡ್ಲಕತ್ತವಂದ್ರ ನಿಮ್ಮೊಳಗ ಸಾಕ್ಷಿ ಆದಂತ ತಿಳ್ಕೊಳ್ರಿ. ಅದು ಅಜ್ಞಾತವಾಗಿಲ್ಲ, ಜ್ಞಾತವಾಗಿಯೇ ಇದೆ. ಕ್ಷಣದಾಗಿರ್ತದೇನ್ರಿ ಜ್ಞಾತ್ರ ಜ್ಞಾನ ಜ್ಞೇಯ. ಜೀವಂತದಲ್ಲಿ ಇದ್ದವ್ರ ಬಲ್ಲೇ ಇದೆಲ್ಲ ಇರ್ತದ. ಹೀಗಾಗಿ ನಾ ಸಾಕ್ಷಿ ಅದೀನಂತೆ ತಿಳ್ಕೊರಿ. ಸರ್ಪದ ಅಧಿಷ್ಠಾನವು ಏನದ? ಸರ್ಪ ಅದ, ಅದ್ರ ಅಧಿಷ್ಠಾನ ಯಾವುದು? ಸರ್ಪದ ಅಧಿಷ್ಠಾನ ಯಾವುದು? ಹಗ್ಗ ಏನದ? ಅದು ತೋರುವಿಕೆಯಲ್ಲಿ ಮಾತ್ರ. ಸರ್ಪದ ಅಧಿಷ್ಠಾನವು ಏನದ? ತೋರುವಿಕೆಯಲ್ಲಿ ಮಾತ್ರ ರಜ್ಜು ಆಗಿದೆ. ಆದರೆ ನಿಜವಾದ ಇರುವಿಕೆ ನನ್ನದೇ ಆಗಿದೆ. ಅಂದ್ರೆ ನಾನು ವಿಷಯ ಉಪಹಿತ ಚೇತನನಾಗಿದ್ದೇನೆ. ಜಗತ್ತಿನ ಎಷ್ಟು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದವ, ಆ ಎಲ್ಲ ವಿಷಯಗಳಲ್ಲಿ ನಾನು ಉಪಹಿತ ಚೇತನನೇ ಆಗಿದ್ದೇನೆ. ಯಾವನೋ ಒಬ್ಬ ಬಂದು ಲೇಖಾಕ್ತೆ ಅಂತ ಬೈದ ನಮಗ. ಬೈದ್ರ ಚಿದಾಭಾಸಗ ಆ ಕಟ್ಟಿ ನೆನಪು ಮಾಡ್ಕೊಂಡು ನಾನ್ ಕಟ್ಟಿ ಕಾಣಕತ್ತಿಂದ ನಿನಗೆ ಹೇಳ ಮಾಡ್ತಾನ ಚಿದಾಭಾಸ. ಆದ್ರೆ ಬ್ರಹ್ಮಜ್ಞಾನಿಗಳು ಏನ್ ಮಾಡ್ಬೇಕು? ಆ ವಿಷಯದ ಉಪಹಿತ ಚೇತನ ಸಾಕ್ಷಿ ಅದಲ್ಲ, ಅದ್ರ ಕಡೆ ಲಕ್ಷ್ಯ ವಹಿಸ್ಬಿಡ್ತಾರ. ಎಲ್ಲ ವಿಷಯಗಳ ಉಪಹಿತ ಚೇತನ ಸಾಕ್ಷಿನೇ ಅದ. ಬೈಯದ್ ಬಿಡ್ರಿ. ಯಾವನೋ ಒಬ್ಬ ಚಾಕು ಹಿಡ್ಕೊಂಡು ಬಂದು ನಿಮ್ ಎದುರು ನಿಂತ ಹೊಡ್ತೀನಿ ಅಂತಾನ. ಅವಾಗ ಚಿದಾಭಾಸ ಏನ್ ಮಾಡ್ತಾನ? ಗಡ ಗಡ ನಡಿಗೆ ಹೋಗ್ಬಿಡ್ತಾನ. ಅಯ್ಯೋ
ಸತ್ರ ಈ ಜಗತ್ತೆ ಮುಳಿ ಓದ್ತದ ನಂಗೆ ಆಗ್ಬಿಡತ್ತ. ಯಾವಾಗ ಬ್ರಹ್ಮಜ್ಞಾನಿ ಆದವನು ಆ ಚಾಕು ಹಿಡ್ಕೊಂಡು ಬಂದವ ಎದುರು ಬಂದನಂತಂದ್ರೆ ಅವ ಏನ್ ಮಾಡ್ತಾನ, ಎಲ್ಲಿದ್ದು ಮಾರಾಯ, ಎಷ್ಟು ದಿವಸ ಕಾಯ್ಲಕತ್ತೀನಿ, ಈಗ ಬಂದಿದೆಲ್ಲ ನೀನು, ಸಾಕಾಗಿ ಹೋಗ್ಬಿಟ್ಟದ, ಜಲ್ದಿ ಮುಗಿಸಪ್ಪ, ಇದು ಏನ್ ಮಾಡ್ಬೇಕತ್ತಿ, ಮಾಡಿ ಹೋಗೋದು ಹೋಗ್ಬೇಕು. ನೀವು ಸಾಕ್ಷಿ ಕಡೆ ಯಾವಾಗ ಲಕ್ಷ್ಯ ಕೊಡ್ತೀರಿ, ಒಂದು ಹಾವು ಬರ್ತಪ್ಪ ಎದರ ಒಂದ್ ಹೊತ್ನಾಗ ನೀವು ಹಾವಿನ ವಿಷಯದ ಅಲ್ಲಿನ ಕಡೆ ಲಕ್ಷ್ಯ ಕೊಟ್ಟು ಕಚ್ಚಿದ್ರೆ ಸಾಯ್ತದ ಚಿದಾಭಾಸನ ಜ್ಞಾನ. ಅಕಸ್ಮಾತ್ ನೀವು ಅದಕ್ಕೆ ಸಾಕ್ಷಿ ರೂಪದಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ಅದ್ರ ಮೇಲೆ ಕೈ ಆಡ್ತಿದ್ರೆ ಅದೇನು ಮಾಡಲ್ಲ. ಸಾಕ್ಷಿ ನೋಡಿದ್ರೆ ನೀವು ಸಾಕ್ಷಿ ಆಗಬೇಕು. ಅದ್ರೊಳಗಿನ ಸಾಕ್ಷಿಯನ್ನು ನೋಡಿದ್ರೆ ಹುಲಿಗಳು ಶರಣಾಗತನಾಗ್ತವ, ಸರ್ಪಗಳು ನಿಮ್ಮ ಮೈ ಮೇಲೆ ಹರಿದಾಡಿದ್ರು ನಿಮ್ಗೆ ಏನಾಗಲ್ಲ. ಅವುಗಳ ವಿಷದ ಹಲ್ಲುಗಳು ಅವುಗಳ ಆಹಾರ ಅವುಗಳ ರಕ್ಷಣೆಗಾಗಿ ಹೊರತು ನಿಮ್ಮ ಮೇಲಿನ ದ್ವೇಷ ಏನೇನು ಇಲ್ಲ. ಸಾಕ್ಷಿ ಕಡೆ ಲಕ್ಷ್ಯ ಇಲ್ಲ ಬಿಟ್ಟು ನಾವು ಬೇರೆ ಏನೋ ಮಾಡ್ಕೋತೀವಲ್ಲ, ಅದರಿಂದ ಏನಾಗ್ತದ, ಅಂಗುಲಿಮಾಲನಿಗೆ ನೋಡಿದ್ರೆ ಅಂಗುಲಿಮಾಲನೊಳಗ ಬುದ್ಧನು ಅದನ, ಅಂಗುಲಿಮಾಲನ ನಾವು ಅಂಗುಲಿಮಾಲನ್ ನೋಡಿದ್ರೆ ಕೊಡಾಗ್ತದ. ಅವನೊಳಗಿರೋ ಬುದ್ಧನನ್ನು ನೋಡಿದ್ರೆ ಶಾಂತಿ, ನೆಮ್ಮದಿ, ಆನಂದ, ಜ್ಞಾನ, ಭಕ್ತಿ, ವೈರಾಗ್ಯ. ಅದಕ್ಕೆ ನಮ್ಮ ದೃಷ್ಟಿ ಅನುಭವಕ್ಕೆ ತಂದ್ಕೋಬೇಕು. ನಮ್ಮೊಳಗಿರೋ ಜ್ಞಾನವನ್ನ ಅನುಭವಕ್ಕೆ ತಂದ್ಕೊಂಡು ಇಮಿಡಿಯೇಟ್ ಅಲ್ಲಿ ಸಾಕ್ಷಿಯನ್ನು ನೋಡ್ಬೇಕು. ಇಮಿಡಿಯೇಟ್ ಸಾಕ್ಷಿಯನ್ನು ನೋಡ್ಬೇಕು. ಆ ಅನುಭವ ಹೇಳ್ಬೇಕು. ನಿಮ್ಮ ಅನುಭವ ಏನಾರ ಹೇಳ್ತಿದ್ರಿ ಅಂದ್ರ, ನಾನು ಹಿಂಗ ಬಜಾರ್ದಾಗ ಹೋಲಕತ್ತಿದ್ದೆ, ಯಾವ್ದಾರ ಹಿಂಗ್ ಪ್ರಸಂಗ ಬಂತು, ಹಿಂಗೊಂದು ವ್ಯವಹಾರದೊಳಗೆ ವ್ಯತ್ಯಾಸ ಬಂತು, ಒಂದ್ ಹೊತ್ನಾಗ ನಾನು ಅವನ ಜೊತೆಗೆ ಸಾಕ್ಷಿ ಮೂಲಕ ವರ್ತಿಸಿದ್ದಕ್ಕ ಸಮಸ್ಯೆ ಸರಳವಾಗಿ ಬಗೆಹರಿತು. ನಾನು ಲೌಕಿಕ ವಿಷಯಗಳ ಮೂಲಕ ವ್ಯವಹರಿಸಿದ್ದಕ್ಕ ಸಮಸ್ಯೆ ಇನ್ನೂ ಜಟಿಲವಾಗ್ತಿತ್ತು. ನೀವು ಹೇಳಿದ ಜ್ಞಾನ ನನಗೆ ಉಪಯೋಗ ಆಯ್ತು. ಇದಕ್ಕೆ ಅನುಭವ ಅಂತಾರೆ. ಎಲ್ಲೆಲ್ಲಿ ನಿಮಗೆ ಸಾಕ್ಷಿ ದರ್ಶನ ಆಗಿ ನಿಮ್ಮ ಜೀವನದಾಗ ಮೋಕ್ಷ, ಆನಂದ ಏನು ಉಂಟಾಗ್ತದ ಅಲ್ಲಿ. ಹೀಗೆಲ್ಲ ಇದ್ದು ಏನಾಯ್ತು, ನಾನು ಅಜ್ಞಾತವಾಗಿದ್ದರೆ ಈ ತ್ರಿಪುಟಿಗಳು ಪ್ರಕಾಶವಾಗುತ್ತಿರಲಿಲ್ಲ. ನಾನು ಅಜ್ಞಾತ ಆಗಿದ್ರೆ ಸಾಧ್ಯ ಇತ್ತು. ತ್ರಿಪುಟಿಗಳು ಅಜ್ಞಾತವಾಗುತ್ತಿವೆ ಎಂದರೆ, ಪ್ರಕಾಶವಾಗುತ್ತಿವೆ ಎಂದರೆ ನಾನು ಜ್ಞಾತವಾಗಿಯೇ ಇದ್ದೇನೆ. ಸರ್ಪದ ಅಧಿಷ್ಠಾನವು ತೋರುವಿಕೆಯಲ್ಲಿ ರಜ್ಜು, ಆದರೆ ಅದರ ನಿಜವಾದ ಇರುವಿಕೆ ಏನು? ಸರ್ಪದ ಅಧಿಷ್ಠಾನ ತೋರುವಿಕೆಯಲ್ಲಿ ರಜ್ಜು, ಅದರ ನಿಜವಾದ ಅಧಿಷ್ಠಾನ ಯಾರು? ಪದದ ಲಕ್ಷಾರ್ಥವಾದ ನಾನು, ನಾನೇ. ನಾನೇ ಅದಿನ ಅಂದ್ರೆ ವಿಷಯ ಉಪಯುಕ್ತ ಚೇತನ, ನಾನೇ ಅದೀನಿ. ಮತ್ತ ಸರ್ಪದ ಜ್ಞಾನ ಒಳಗೊಂದಾಗ್ಯದಲ್ಲ ಅಂತಃಕರಣದೊಳಗ, ಆ ಸರ್ಪಜ್ಞಾನದ ಅಂತಃಕರಣವು ತೋರಿಕೆಯಲ್ಲಿ ಅಂತಃಕರಣವಾಗಿದೆ ಹೊರತು, ಆದರೆ ಅದಕ್ಕೆ ನಿಜವಾದ ಅಧಿಷ್ಠಾನ ಅಂತಃಕರಣದ ಪ್ರಕಾಶಕ ಯಾರು ಅಂದ್ರೆ ನಾನೇ. ಪದದ ಲಕ್ಷಾರ್ಥ, ನಾನೇ ಅದಕ್ಕೆ ನಿಜವಾದ ಅಧಿಷ್ಠಾನ ಅದೀನಿ. ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ. ಸಾಕ್ಷಿ ಕೂಟಪ್ಪ ಏನಾರ ಬರ್ಬೋದು. ವೃತ್ತಿಯ ಅಧಿಷ್ಠಾನವು ತೋರಿಕೆಯಲ್ಲಿ ಚಿದಾಭಾಸ ಅವಿದ್ಯೆ, ಆದರೆ ಇರುವಿಕೆ ನನ್ನದೇ ಆಗಿದೆ. ಅಂದ್ರೆ ವೃತ್ತಿ ಉಪಯುಕ್ತ ಚೇತನ. ಅದೇ ನೀವು ಅಂತಃಕರಣ ಮತ್ತು ವಿಷಯ ನೋಡಿದ್ರೆ ನಡ್ಬರ್ಕೊಂದು ವೃತ್ತಿ ಅನ್ನೋದಲ್ಲ. ಮತ್ತ ವೃತ್ತಿ ಒಳಗ ಏನ್ ಕಾಣ್ತದ, ಚಿದಾಭಾಸದನ ನಿಮ್ ಜೀವ ಭಾವ ಏನದ ಅದರಿಂದೇ ನೋಡ್ತೀರಿ ನೀವು. ಒಂದೇನಾರ ಚಂದನ ವಸ್ತು ವ್ಯಕ್ತಿ ಏನಾರ ಬಂದ್ರೆ ವಿಷಯಗಳ ಮೂಲಕನೇ ವ್ಯವಹರಿಸ್ತಿರಲ್ಲ, ಅದೇನ ಚಿದಾಭಾಸನ ಕೆಲಸ. ನೀವು ಸ್ವಲ್ಪ ನಾನು ಸಾಕ್ಷಿ ಅಂತ ಹೇಳಿ ನೀವು ಪಟ್ಟಂತ ಸ್ವಿಚ್ ಆನ್ ಆಗ್ಬಿಟ್ರಿ, ಆ ಚಿದಾಭಾಸನ ಸ್ವಿಚ್ ಆಫ್ ಮಾಡಿ ನಾನು ಸಾಕ್ಷಿ ಅಂತ ನೋಡಿದ್ರೆ ಅಂದ್ರೆ ಆ ವಸ್ತುವಿನೊಳಗಿರುವ ಸಾಕ್ಷಿ ಚೇತನದ ದರ್ಶನ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ಆ ವ್ಯಕ್ತಿ ಎಂತದ್ಯಾಕಿರ್ಲಕ್ಕ, ಆ ವಸ್ತು ಎಂತದ್ಯಾಕಿರ್ಲಕ್ಕ, ಅದರಿಂದ ನಮಗೆ ಸುಖನೂ ಇಲ್ಲ ದುಃಖನೂ ಇಲ್ಲ.
ನ್ಯೂಟ್ರಲ್ಲಿಗೆ ಹೋಗ್ಬಿಡ್ತೀರಿ. ಅದಕ್ಕೆ ವೃತ್ತಿಯ ಅಧಿಷ್ಠಾನವು ತೋರಿಕೆಯಲ್ಲಿ ಚಿದಾಭಾಸ, ಅವಿದ್ಯೆ, ಬುದ್ಧಿ ಏನಂತಾರೆ ಆದರೆ ಇರುವಿಕೆ ಚಿದಾಭಾಸನೊಳಗೆ ಸಹಿತ ನಾನೇ ವೃತ್ತಿ ಉಪಯುಕ್ತ ಚೇತನನಾಗಿ ಆ ವೃತ್ತಿಗೂ ಸಹಿತ ನಾನೇ ಅಧಿಷ್ಠಾನ ಚೇತನ ಅದೀನಿ. ಅಂತಃಕರಣದ ಅಧಿಷ್ಠಾನನು ನಾನೇ, ವೃತ್ತಿಯ ಅಧಿಷ್ಠಾನನು ನಾನೇ, ವಿಷಯದ ಅಧಿಷ್ಠಾನನು ನಾನೇ. ನಾನು ಅರಿದಂತೆ ಅವೆಲ್ಲ ವ್ಯವಹಾರಗಳು ಜಗತ್ತಿನಲ್ಲಿ ನಡೆದವ. ಜ್ಞಾತೃ ಜ್ಞಾನ ಜ್ಞೇಯಗಳ ಪ್ರಕಾಶಕನು ಮತ್ತು ಅಂತಃಕರಣ ಉಪಯುಕ್ತ ಚೇತನ ವೃತ್ತಿ ಮತ್ತೆ ವಿಷಯ ಉಪಯುಕ್ತ ಚೇತನ ವೃತ್ತಿ ಏನೇನು ಜ್ಞಾತೃ ಜ್ಞಾನ ಜ್ಞೇಯಗಳ ಪ್ರಕಾಶಕನು ನಾನೇ. ಆಮೇಲೆ ಅಂತಃಕರಣ ಉಪಯುಕ್ತ ಚೇತನನೂ ನಾನೇ, ವೃತ್ತಿ ಉಪಯುಕ್ತ ಚೇತನನೂ ನಾನೇ, ವಿಷಯ ಉಪಯುಕ್ತ ಚೇತನನೂ ನಾನೇ. ಎಲ್ಲನೂ ನಾನೇ ಆಗಿದ್ದೇನೆ. ಭಗವದ್ಗೀತೆ ಹೇಳಕತ್ತೀನಿ ಇಲ್ಲ ಇವತ್ತು. ಸಾಕ್ಷಿ ಭಾಷೆ, ಸಾಕ್ಷಿ ಭಾಷೆ ಅಲ್ಲ, ಸಾಕ್ಷಿಯ ಭಾಷೆ ಅಂದ್ರೆ ಸಾಕ್ಷಿಯ ಮಾತುಗಳು. ಅದಕ್ಕೆ ನಿಮ್ಮೊಳಗೆ ಏನಾಗಬೇಕು, ಈ ಭಗವದ್ಗೀತೆಯ ವಾಕ್ಯಗಳ ಉಪಾಧಿಯಲ್ಲಿ ಬರಬೇಕು ಈ ವಾಕ್ಯಗಳು. ಅದನ್ನು ಸಪರೇಟ್ ಇಟ್ಟು ಬಸವಾದಿ ಶರಣರು ಭಕ್ತಿ ಮಾರ್ಗದ ವಚನಗಳ ಹಾಗೆ ಹೇಳ್ಕೊತಿದ್ರಿ ಅಂತಂದ್ರೆ ಎಂದೂ ನಿಮ್ಗೆ ಅಹಂ ಬ್ರಹ್ಮಾಸ್ಮಿ ಆಗಂಗಿಲ್ಲ. ಶ್ರೇಷ್ಠವಾದ ವಸ್ತು ನಾನ್ಯಾಕೆ ಆಗ್ಬಾರ್ದು, ನಾನೇ ಅದೀನಿ ಅನ್ನಂಥದ್ದೊಂದು ಆತ್ಮವಿಶ್ವಾಸ ನಿಮ್ಮೊಳಗಿರಬೇಕು. ಅದನ್ನ ಬೆಳೆಸ್ಕೋಬೇಕು. ಅದಕ್ಕೆ ಇಲ್ಲಿ ಸಾಕ್ಷಿ ಭಾಷೆ ಅಂತ ಒಂದು ಏನು ಶಬ್ದ ಅದಲ್ಲ, ಅದು ಅವಿದ್ಯಾ ವೃತ್ತಿ ದ್ವಾರ ನೀವು ಬೆಳಕಿರ್ಲಾರ್ದಾಗ ಏನಾಗ್ಬಿಡ್ತದ, ನಿಮ್ಮ ಅವಿದ್ಯೆ ಶೋಭೆಗೊಂಡು ಇದು ರಜ್ಜು ಅಂತ ಏನ್ ತೋರಿಸ್ತದಲ್ಲ ಅದು ಸಾಕ್ಷಿ ಭಾಷೆ ಅಂದ್ರೆ ಸೆಲ್ಫ್. ಸಾಕ್ಷಿ ಅಂದ್ರೆ ಸೆಲ್ಫ್. ನಿಮ್ಮೊಳಗೆ ನೀವು ಒಂದು ಅಭಿಪ್ರಾಯ ತಾಳದು ಬೆಳಕಿಲ್ಲದಕ್ಕೆ ಸೆಲ್ಫ್ ಅಂತ. ಪ್ರಮಾತ ಭಾಷೆ ಅಂತಂದ್ರೇನು, ನಿಮ್ಮ ವೃತ್ತಿ ಹೊರಗೆ ಬಂದು ಆ ಬೆಳಕು ಜ್ಞಾನ ಎಚ್ಚರ ಅರಿವು ಇಟ್ಕೊಂಡು ನೀವು ಆ ವಸ್ತುವನ್ನ, ಎಂತ ವಸ್ತು ಅದು ಕಲ್ಪಿತ ಅಧಿಷ್ಠಾನ ವಸ್ತುಗಳ ದರ್ಶನ ಏನ್ ಮಾಡ್ಕೊತೀರಲ್ಲ ಅದು ಪ್ರಮಾತ ಭಾಷಾ. ಪ್ರಮಾತ ಭಾಷ್ಯದಿಂದ ಕಲ್ಪಿತ ಅಧಿಷ್ಠಾನಗಳ ಜ್ಞಾನ ಆಗ್ತದ. ಸಾಕ್ಷಿ ಭಾಷ್ಯದಿಂದ ಏನಾಗ್ತದ, ಈ ವಸ್ತುಗಳು ಯಥಾರ್ಥ ಜ್ಞಾನವಾಗಿ ಕತ್ತಲಿದ್ದಕ್ಕ ಅಲ್ಲೇನಾಗ್ತದಪ್ಪ ಅಂದ್ರೆ ಏನಾಗ್ತದೆ, ಅಧ್ಯಾಸ ಆಗ್ತದ. ಅಧ್ಯಾಸ ಜ್ಞಾನ ಅಧ್ಯಾಸ ಇವೆಲ್ಲ ತಿಳ್ಕೋಬೇಕು. ಅಲ್ಲಿರೋದೇ ಒಂದು ತೋರದ ಮತ್ತೊಂದು, ಇದು ಅಧ್ಯಾಸ ಆಗ್ತದ. ಅದಕ್ಕೆ ಬೆಳಕು ಜ್ಞಾನ ಎಚ್ಚರವಾಗಿರುವಾಗ ಅಂತಃಕರಣ ವೃತ್ತಿಯು ಕಾರ್ಯೋನ್ಮುಖವಾಗಿ ಇದು ರಜ್ಜು ಎಂಬ ಜ್ಞಾನ ಮಾಡುತ್ತದೆ. ಎಚ್ಚರಿದ್ದಾಗ ಬೆಳಕಿದ್ದಾಗ ಇದೆಲ್ಲ ಏನಪ್ಪಾ ಅಂತಂದ್ರೆ ಲೌಕಿಕ ವಸ್ತುಗಳ ಜ್ಞಾನ ಏನಾಗ್ತದ, ಅದು ಕಲ್ಪಿತ ಅಧಿಷ್ಠಾನ ವಸ್ತುಗಳು. ಮತ್ತು ಬೆಳಕು ತಿಮಿರಾದಿ ದೋಷ, ಕಣ್ಣಿನ ಸಮಸ್ಯೆ ಇರ್ಬೋದು, ಬೆಳಕಿನ ಸಮಸ್ಯೆ ಇರ್ಬೋದು. ಜ್ಞಾನ ಅಂದ್ರೆ ಎಚ್ಚರಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಅಭಾವ. ಇವುಗಳ ಎಚ್ಚರಿಕೆ ಜ್ಞಾನದ್ದು ಬೆಳಕಿಂದು ತಿಮಿರಾದಿ ದೋಷಗಳು ಇದ್ದಾಗ ಏನಾಗ್ತದ, ಅವಿದ್ಯಾ ವೃತ್ತಿಯ ದ್ವಾರ ಏನಾಗ್ತದ, ಇದು ಸರ್ಪ ಅಂತ ಅಭ್ಯಾಸ ಆಗ್ತದ. ಬೆಳಕಿದ್ದಾಗ ರಜ್ಜು ಅಂತ ಕಾಣ್ತದ, ಬೆಳಕಿಲ್ದಾಗ ಸರ್ಪ ಅಂತ ಅನಿಸ್ತದ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಬ್ರಹ್ಮದ ಯಥಾರ್ಥ ಜ್ಞಾನ ಸದಾಕಾಲ ಇರಬೇಕು ಅಂತಂದ್ರೆ ನಾವು ಸದಾಕಾಲ ಬೆಳಕು ಎಚ್ಚರಿಕೆ ಅರಿವು ಇವುಗಳಲ್ಲಿ ಇರಬೇಕು. ಮರವಿನಲ್ಲಿ ಇಲ್ಲದಂತೆ, ಕತ್ತಲೆಯಲ್ಲಿ ಇಲ್ಲದಂತೆ, ಮತ್ತೆ ನಿದ್ರೆಯಲ್ಲಿ ಇಲ್ಲದಂತೆ ಎಚ್ಚರವಾಗಿರಬೇಕು. ಇದೇ ಮೋಕ್ಷ ಸಾಧನೆಯ ಅಭ್ಯಾಸ. ಇದೇ ಮೋಕ್ಷ ಸಾಧನೆಯ ಅಭ್ಯಾಸ. ಚಂದ ಮಕ್ಕಳು ಬುರ್ರು ನಿದ್ದೆ ಹತ್ತಿರ್ತದ, ಆದ್ರೂ ನನ್ನ ಲಕ್ಷ್ಯ ಎಲ್ಲಿರ್ತದ, ನಿದ್ದಲ್ದಾಸನ ಕಡೆ ಇರ್ತದೆ. ಎಬ್ಬಿಸ್ಬಿಡ್ತಾನ ಹೇಳ ಚಂದ ನಿದ್ದೆ ಹತ್ತಿದವನು ಎಸಿದಾಗ ಹಾಕೊಂಡು ಮಕ್ಕಳವನಿಗೆ ಎಬ್ಬಿಸ್ಬಿಡ್ತಾನ. ಅವನ ಕಡೆ ಲಕ್ಷ್ಯ ಇಟ್ಕೊಂಡ ಏನ್ ಹೇಳ್ತಾನ, ಬಂದು ಸುಮ್ಮ ಕುಂದ್ರಬೇಕು, ಕೇಳಬೇಕು. ಅದು ನನ್ನ ವಾಜಿ ಮನಸ್ಸಿದ್ರೆ ಸರಿ, ಇಲ್ಲಾಂದ್ರೆ ಪ್ರಶ್ನೆ ಮಾಡಬೇಕು, ವಿಚಾರ ಮಾಡಬೇಕು. ನಿಮ್ಗೆ ಏನು ನಿರ್ಣಯ ಆಗ್ತದ, ಏನ್ ನಿಶ್ಚಯ ಜ್ಞಾನ ಆಗ್ತದ, ಒಂದ್ 4 ಅಕ್ಷರ ಬರೀಬೇಕು. ಬರೋದು ನೀವೇ ಸಾಕ್ಷಿ ಅದೀಯಪ್ಪ, ಹೇಳಿ ಮಕ್ಕಳ್ರೆ ಹೆಂಗ ಅಂತೇಳಿ ಎಬ್ಬಿಸೋಣ ಅಂದ ಕೆಲಸ ಆಗ್ತದೆ.
ಈಗೇನು ಇದು ಹೇಳಕ್ ಬರ್ದಿನಲ್ಲ, ಇದು ಎಷ್ಟೊತ್ತಿನಾಗ ಬರ್ದಿನ ಅಂದ್ರೆ 5 ನಿಮಿಷ ಐತಿ. ಈಗ ನಾವು ಬರೋದಷ್ಟೇ 5 ನಿಮಿಷ. ಈಗ ಕೂತೀನಿ ಬರ. ಹಿಂಗ ನಿಮ್ಮೊಳಗ ಸಾಕ್ಷಿ ಭಾಷ್ಯದ ಪ್ರಾಕ್ಟೀಸ್ ಮಾಡ್ತೀರಾ. ಸಾಕ್ಷಿ ಭಾಷ್ಯ ಬೇರೆ, ಸಾಕ್ಷಿಯಾಗಿ ಮಾತನಾಡೋದು. ನಾನೇ ಸಾಕ್ಷಿಯಾಗಿ ಮಾತನಾಡೋದು, ನಾನೇ ಸಾಕ್ಷಿಯಾಗಿ ನನ್ನ ವಿಚಾರವನ್ನು ವ್ಯಕ್ತಪಡಿಸೋದು. ನಾನೇ ಎಲ್ಲ, ನನ್ನಿಂದ ಎಲ್ಲ, ನಾನಿಲ್ಲದೆ ಏನೂ ಇಲ್ಲ. ಶ್ರೀಕೃಷ್ಣನೊಂದು ಹಾಡ ಕೇಳಿರಲಿಲ್ಲ? ನಾನು ಎಂಬುವವನಿಗೆ ನಾನಿಲ್ಲ. ಕೃಷ್ಣನ್ನ ಭಕ್ತ ಹೆಗಲ ಮೇಲೆ ಹೊತ್ಕೊಂಡು, ಯಾರು ಭಕ್ತ ಸಿರಿಯಾಳ ಪಾತ್ರ ಮಾಡ್ಯಾನಲ್ಲ, ಹೆಸರೇನು ಲೋಕೇಶ, ಕೃಷ್ಣನ್ನ ಹೆಗಲ ಮೇಲೆ ಹೊತ್ಕೊಂಡು ಅದು ಯಾವುದೋ ಪಿಕ್ಚರ್ನಾಗ ಹಾಡ, ಭೂಮಿಗೆ ಬಂದ ಭಗವಂತ. ಆ ಹಾಡ ಏನದ? ಸಾಕ್ಷಿ ಭಾಷೆ, ಸಾಕ್ಷಿಯ ಭಾಷೆ. ಭೂಮಿಗೆ ಬಂದ ದೇವಕಿ ಚಂದ ತಾನೇನು. ಅದು ಭಕ್ತ ಆಡಿದ್ದು. ಆದ್ರೆ ಕೃಷ್ಣ ಹಾಡ್ತಾನ ಅದ್ರೊಳಗೆ ಲಾಸ್ಟಿಗೆ, ನಾನೇ ಎಲ್ಲ, ನನ್ನಿಂದ ಎಲ್ಲ, ನಾನೆನ್ನುವನಿಗೆ ನಾನಿಲ್ಲ ಅಂತ ಹೇಳಿ. ಆಗ ಆ ಸಾಕ್ಷಿ ಭಾಷೆ ನಿಮ್ಮೊಳಗ ಬಂತು ಅಂತಂದ್ರೆ ಇನ್ನೂ ಹೆಚ್ಚಿನ ಆನಂದ ಉಂಟಾಗ್ತದೆ, ಇನ್ನೂ ಹೆಚ್ಚಿನ ಆನಂದ ಉಂಟಾಗ್ತದೆ. ಇಷ್ಟತನ ಹೇಳಿದ್ದೇನ್ರಿ ಉಪಯೋಗ ಆಯ್ತಾ? ಇವತ್ತಿನ ಬಹಳ ಉಪಯೋಗ. ನಾನೇ ಅದಾಗಿರ್ಬೇಕನ್ನುವಂತ ಒಂದು ವಿಚಾರ ಬಹಳ ಮಹತ್ವವಾಗ್ತದ. ಎಲ್ಲದಕ್ಕೂ ಅಂದ್ರೆ ಪ್ರತಿಯೊಂದು ಅಂದ್ರೆ ಎಲ್ಲ ವಸ್ತುಗಳ ಉಪಯುಕ್ತ ಚೇತನ ಮತ್ತ ಅಂತಃಕರಣದಲ್ಲಿರ್ತಕ್ಕಂಥ ವೃತ್ತಿ ಉಪಯುಕ್ತ ಚೇತನ ಒಂದು ಅಂದ್ರೆ ತ್ರಿಪುಟಿಗಳಿಗೆ ಆಧಾರವಾಗಿರ್ತಕ್ಕಂಥ ಅಧಿಷ್ಠಾನ ನಾನೇ ಅಂತಕ್ಕಂಥ. ಎಲ್ಲದರೊಳಗಿರೋ ನೀವೇ, ಎಲ್ಲಾ ಕಡೆ ನೀವೇ ಹೇಳಿದ್ರೆ, ನೀವಿಲ್ಲ ಜಾಗನೇ ಇಲ್ಲ. ಅಣುರೇಣು ಸಜ್ಜ ಆಚಾರ ಎಲ್ಲದರೊಳಗೂ ನಾನೇ ಇದ್ದೇನೆ ಅಂತ ಹೇಳಿ ನಾವು ನೋಡೋದು ಕಲಿಬೇಕು. ಅದು ಪ್ರಾಕ್ಟೀಸ್ ಮಾಡ್ಬೇಕು. ಇದು ಅಭ್ಯಾಸ, ಆಧ್ಯಾತ್ಮ ಸಾಧನೆ. ಅಭ್ಯಾಸ ಅಂದ್ರೆ ಏನ್? ಮಂತ್ರಗಳು ಬೈಪಟ್ ಮಾಡೋದು, ಶ್ಲೋಕಗಳು ಬೈಪಟ್ ಮಾಡೋದು, ಉಲ್ಟಾ ಸೀದಾ ಹೇಳೋದು, ಆ ವಿಶ್ಲೇಷಣೆ ಮಾಡಿ ಪಾಂಡಿತ್ಯ ಪ್ರದರ್ಶನ ಮಾಡೋದು, ಇವೆಲ್ಲ ಎದಕ್ ಬೇಕು? ಎಲ್ಲ ಕಡೆ ನೀವೇ ಆಗಿರತ್ತೆ. ಅನುಭವ ಮಾಡ್ಲಿಕ್ಕೆ ಏನ್ ರೊಕ್ಕ ಬೇಕಾ, ರೂಪಾಯಿ ಬೇಕಾ, ಏನ್ ಬೇಕು? ಏನೇನು ಬೇಕಾಗಿಲ್ಲ. ಇಷ್ಟು ಮಾಡಿಬಿಟ್ರಿ ಅಂತಂದ್ರೆ ಇವತ್ತೇ ವಿಚಾರ ಸಾಗರಕ್ಕ ಬಂದು ತೊಗೊಂಡು ಹೊಡೆದ್ಬಿಡಕ್ಕಲ್ಲ, ಗಾಡಿ ನಿನ್ ಕೆಲಸ ಆಯ್ತು. ಇಷ್ಟೇ ಮಾಡ್ಬೇಕಷ್ಟೇ. ನಿಜಲ್ದಾಸ್ ನಾ ಮಾಡಿದ ಪ್ರಯತ್ನ ಸಾರ್ಥಕ ಆಯ್ತು ಮಗ ಅಂತ. ಏನ ಒಂದ್ ಬಡತನದಾಗ ಒಂದು ಹೊಲ, ಆ ಹೊಲದ ಸುತ್ತಮುತ್ತ ಏನೇನು ಮಾಡೋದು? ಅದು ಬಸದರದು ಕೆಟ್ಟ ಕಿಂಕಿರಿ ಇರ್ತದ. ಅವ್ರ ಸಂಗ ಜಗಳ ಮಾಡ್ಬೇಕ? ಏನೇನೋ ಇರ್ತಾವ, ಕುಯಿ ಕುಯಿ ಕುಸು ಕುಸು ಅಂತ ಇರ್ತಾವ. ಹಿಂಗೇ ಅವಾಗ ನಾವೇನ್ ಮಾಡ್ಬೇಕು? ನೀನು ರೈತ, ನಾನು ರೈತ, ನಾನು ಸುಖವಾಗಿರ್ಬೇಕು, ನೀನು ಸುಖವಾಗಿರ್ಬೇಕು. ನನ್ನಿಂದ ನಿನಗೆ ಅನ್ಯಾಯ ಆಗಬಾರ್ದು, ನಿನ್ನಿಂದ ನನಗೆ ಅನ್ಯಾಯ ಆಗಬಾರ್ದು. ನನ್ನಿಂದ ನಿನಗೆ ಏನಾದ್ರು ಅನ್ಯಾಯ ತಿಳಿಲಾರ್ದು ಆಗಿತ್ತಂದ್ರೆ ತಿಳಿಸಿ ಹೇಳಪ್ಪ. ನಿನಗೆ ತಪ್ಪಾಗ್ಯದ ಖಾಲಿ ಇರಿದ್ದು ನಿನಗೆ ಏನ್ ಸಮಸ್ಯೆ ಆಗ್ಯದ ನಾ ಬಗೆಹರಿಸ್ತೀನಿ. ಮತ್ತೆ ನಿನ್ನಿಂದ ನನಗೆ ಅನ್ಯಾಯ ಮಾಡೋದು, ಹೊರಟ ಮಾತುಗಳು, ಹೊರಟ ಭಾಷೆ, ಇವೆಲ್ಲ ಏನ್? ಇವೆಲ್ಲ ಯಾರ ಸಂಗಟ ಮಾತಾಡ್ತಿಂಗಿಲ್ಲ. ನಮ್ಮನ್ನು ಏನ್ ತಿಳ್ಕೊ ಸಣ್ಣಗಾಗ್ಬಿಡ್ತ ನಾವು. ನಿಮ್ಮ ಸುಳಮಗನ ಯಾವಲೇ ನೀನ್ ನಾ ರಥ ಕೊಟ್ಟಲ್ಲ ಹಿಂಗೇನಾರ ವಾದ್ರಂದ್ರ ಅಂಗುಲಿ ಮಾಲ್ ಸಂಗಟ್ ಕೂತಿರಂಗ. ನಿನ್ ಸಮಸ್ಯೆ ಏನದ ಬಾ ಕುಂದ್ರಮ್ಮ, ಮಾತಾಡಮ್ಮ, ಬಗೆಹರಿಸೋಣ. ಅವನೊಳಗೆ ನಾನೇ ಯಾವುದಿಲ್ಲ, ಅಲ್ಲಿನೂ ನಾನೇ ಆಗಿನೇ ಇಲ್ಲ. ಅವನಿಗೆ ಅನ್ಯಾಯ ಆದರೂ ನನಗೆ ಆದಂಗ, ನನಗೆ ಅನ್ಯಾಯ ಆದರೂ ನನಗೆ ಆದಂಗ. ಗಂಡ ಹೆಂಡತಿ ಜಗಳ ಆಗ್ತಿರ್ತಾರೆ, ಏನೋ ಒಂದು ಸಂಸಾರ ಗುದ್ದಾಡ್ತಿರ್ತಾರೆ. ಹೆಂಡತಿ ಬೇರೆ ಹೆಂಡತಿ, ನೀವೇ ಯಾವುದಿಲ್ಲ ಹೆಂಡತಿ ಅಂದ್ರೆ
ಹೆಂಡತಿ ಒಳಗೆ ಏಕೋಭಾವ ತಾಳ್ಕೊಳ್ಳಿ. ಊರ್ ಮಂದಿ ಬಿಡ್ರಿ, ದೇಶವ್ರಿ ನಿಮ್ ಹೆಂಡ್ರೊಳಗೆ ನೀವು ಏಕೋಭಾವ ತಾಳ್ರಿ. ಮೊದಲು ಫಸ್ಟ್ ಅದೊಂದಕ್ಕೆ ತಾಳ್ರಿ ಸಾಕು. ಮಕ್ಕಳು ದಿನ ದೂರದ ಮಾತಾಯ್ತು. ನಿಮ್ಮ ಹೆಂಡ್ರನ್ನ ನಿಮ್ಮ ಸ್ವರೂಪ ಆಗಿ ನೋಡುವಂಥದ್ದು ಒಂದು ಸಣ್ಣ ಪ್ರಯೋಗ ಮಾಡಿ. ನಿಮ್ಮ ಬಗ್ಗೆ ನೀವ್ ಹೆಂಗ್ ಕಾಳಜಿ ವಹಿಸ್ತೀರಿ, ಅವ್ರ ಬಗ್ಗೆ ನೀವು ಕಾಳಜಿ ವಹಿಸೋದು. ಏನೇ ಹೇಳಕ್ಕ ನೀವು ಬಂದಿದ್ದೇ ಮಾಡ್ಲಕ್ಕ ಮಾಡ್ಕೊತ ಹಿಂಗೆ ಮಾಡಿ 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 ಸಾಯಿ ನಾ ಹಿಂಗೆ ಹಣ ಕೂತು ತೊಳಸ್ಕೊಂಡು ಹೋಗ್ತೀನಿ. ಇವೆಲ್ಲ ಏನದವ ಅಧಿಕಾರ ಬುದ್ಧಿಲಿಂತ ಮನೆಯೊಳಗೆ ಅಶಾಂತಿ, ಅತೃಪ್ತಿ, ಬೆಕ್ಕದ ಜಗಳ ಆಡ್ಬೇಕು. ಅದ್ರೊಳಗೆ ಸಾಕ್ಷಿ ಭಾವ ಪ್ರಜ್ಞೆ ಇಟ್ಕೊಂಡು ಒಳಗೆ ಜಗಳ ಮಾಡ್ಬೇಕು, ಸಚು ಮಾಡ್ಬೇಕಾದ ಸಮಸ್ಯೆ ಬಗೆಹರಿಸ್ಬೇಕ. ಒಳಗೆ ಸಾಕ್ಷಿ ಭಾವನೆ ಇರ್ಲಿಲ್ಲ ಅಂತಂದ್ರ ಏನ್ ಮಾಡ್ಬೇಕು? ಅವರೇ ಬೇರೆ ನಾವೇ ಬೇರೆ. ಈಗ ಏಸ್ ವರ್ಷ ಸಂಸಾರ ಮಾಡಿ ಏಸ್ ಮಕ್ಕಳು ಆಡದೆ ಏನ್ ಮಾಡಿ ವೇಸ್ಟ್. ಕಟ್ಕೊಂಡು ಹೆಣತಿಲ್ಲ ನಿಮ್ಮಂಗ ನೀವು ನೋಡಿದ್ರೆ ಸಾಕಿಂದ ಬೇರೆ ಅವ್ರು ಬಿಟ್ಬಿಡ್ರಿ. ಯಾರು ಮೊದಲು ಪರೇಶಾನ್ ಆಗ್ಬಿಡ್ತಿದ್ರೆ ಪ್ರಿನ್ಸಿಪಾಲ್ ಅವ್ರ ಕರೆಸಿ ಏನಾರ ಬಾಯ್ ಮಾಡಿದ್ರಂದ್ರ ಏನಪ್ಪಾ ನಾವೇಂತ ಏನೋ ತಪ್ಪಾಗ್ಯದ, ಎಷ್ಟು ಹೊರಗತ್ತಾರ, ಏನಾಗ್ಯದ, ಮುಂದೆ ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಭಯಾನಕ ಆಗ್ತಿತ್ತು. ಈಗ ಅವ್ರು ಯಾರ ಕರೆಸಿ ಬೆಳೆಸ್ತಿದ್ರು ಏನಾಗ್ತದ ಗೊತ್ತಾ? ಯಾಕೆ ಕಷ್ಟ ಮಾಡ್ಕೊಳ್ತಿದ್ರು, ಏನಾಗ್ಯದು ಸಣ್ಣ ಹುಡುಗರು ಜಿದ್ದು ಮಾಡ್ತಾರಲ್ಲ, ಕಿತ್ತಿ ಮಾಡ್ತಿರ್ತಾರ, ಹಂಗ್ ಕಾಣ್ತಾರ ನಮ್ ಸಂಗಟ ಯಾರ್ಯಾರ ಕಿರ್ಕಿ ಮಾಡೋರು. ಯಾಕಂದ್ರೆ ನಮ್ಮಂಗ ಸಾಕ್ಷಿ ಭಾವದಿಂದ ವರ್ತಿಸೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಅವ್ರ ಜನಾಭಾತನ ಭಾವದಿಂದ ವರ್ತಿಸ್ತಿರ್ತಾರ. ಆ ವರ್ತನೆ ನಾವು ತಾಳ್ಕೋಬೇಕಾಗ್ತದೆ, ಸಹಿಸ್ಕೋಬೇಕಾಗ್ತದೆ. ಯಾಕಂದ್ರೆ ನಮ್ಮೊಳಗ ಸಾಕ್ಷಿ ಭಾವ ಅದ. ನೀನು ಅವನಂಗೆ ಆಗ್ತಿದೇನು, ನೀನು ಅವನು ಇಬ್ರು ಒಂದೇ ಆದ್ರೆ ಹೆಂಗ? ನೀನು ಒಂದ್ ಸ್ವಲ್ಪ ದೊಡ್ಡ ಮನ್ಸು ಮಾಡ್ಬೇಕು ಅಂದ್ರೆ ಇದು ಸಾಕ್ಷಿ ಭಾವ ತಾಳ್ಬೇಕಂತ, ಹೌದಾ ಇಲ್ಲ? ಕಷ್ಟದಲ್ಲ ಇದು, ಪ್ರಾಕ್ಟಿಕಲ್. ಈಗ ನೀವು ತಿಳಿಸ್ಕೊಟ್ಟ ಮಾರ್ಗವನ್ನು ಹೋದ್ರೆ ಅಷ್ಟೇ ಸರಳನೂ ತಿಳ್ಕೊಂಡ್ರೆ ಬಜಾರ್ದಾಗ, ಬಟ್ಟೆ ಅಂಗಡಿಯಾಗ, ಬಂಗಾರದ ಅಂಗಡಿಯಾಗ ಎಲ್ಲಿ ಓದ್ತೀರಿ ಎಲ್ಲಾ ಕಡೆ ಸಾಕ್ಷಿ ಭಾವದಿಂದ ವರ್ತಿಸಿದ್ರೆ ನಿಮ್ಮನ್ನ ನೀವು ಕನ್ನಡಿ ಒಳಗ ನೋಡಿ ನಿಮ್ಮ ಪ್ರತಿಬಿಂಬವನ್ನ ನೋಡಿ ಹೆಂಗ್ ಸಂತೋಷ ಪಡ್ತೀರಿ, ಆಗ ನಿಮ್ಮ ಪ್ರತಿಬಿಂಬಗಳೇ ಅಂತೇಳಿ ಎಲ್ಲ ಜೀವಿಗಳನ್ನ ನೋಡಿ ಸಂತೋಷ ಪಡಂತ ಗುಣ ಬೆಳೆಸ್ಕೊಂಡ್ರೆ ಹೆಂಗಿರ್ತದೆ? ಎಲ್ಲಾ ಕಡೆ ಆನಂದ 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 ಆನಂದ. ಇವ ಯಾಕೆ ಬಂದ, ಇವಂದೇನು ಕಾಟ, 2-3 ದಿನ ಸುಮ್ ಕೂತಿದ್ದ, ಇವತ್ತು ನೋಡಿ ಹ್ಯಾಂಡ್ರೈಸ್ ಮಾಡಿ ತಾಸಗಟ್ಲೆ ಕಲಿತಿಲ್ಲ ತರ್ತಾನ, ಸುಮ್ ಆರಾಮ್ ಇದ್ದೆವು. 7-7:30 ಕಾಟ ಮುಸ್ಕೊಂಡು ಕೂತಿದ್ದೆವು. ಮೂಲೆಗೆ ನೋಡಿ ಬಸ್ ಬಂದು ಇಲ್ರಿ. ಅದೆಲ್ಲದಕ್ಕಿಂತಲೂ ಇಲ್ಲಿ ನಮಗೆ ಈ ಬೆಳಕ, ಒಳ್ಳೆಯ ಬೆಳಕು ಚೆಲ್ಲಪ್ಪ. ಇದು ಗಟ್ಟಿ ಆಗ್ಬೇಕು. ಇದು ಗಟ್ಟಿ ಆದ್ಮೇಲೆ ಮುಂದೋಗೋದು. ಇದು ಗಟ್ಟಿ ಆಗ್ಬೇಕು. ಗಟ್ಟಿ ಆಗ್ಬೇಕು. ಇದು ಹಿಂಗೇ ಜಗ್ಗಾಡಮ್ಮ, ಗಟ್ಟಿ ಆಗತ್ತಂತ ಜಗ್ಗಾಡಿ ಮುಂದಿನ ಪಾಠ ಚಾಲು ಮಾಡಮ್ಮ. ಹಿಂಗೇ ಮಾಡ್ಕೊತ ಕುಂದ್ರಮ್ಮ, ಇವೇ ಮುಂದುವರೆಯಮ್ಮ. ಇನ್ನೊಂದಷ್ಟು ಪಾಠದಾರಪ್ಪ ಅವ ಎದುರಾಗಿನ ವಿಷಯಗಳು ಬಹಳ ಒಳ್ಳೆ ವಿಚಾರ, ಅನುಭವಕ್ಕೆ ತಂದುಕೊಂಡು ಮುಂದೋಗಮ್ಮ. ಅದಕ್ಕೆ ಬ್ರಷ್ ಹಾಕಿನ ನಾನೇನ್ ನಿಮ್ ಕಡೆಯಿಂದ ಅದೇನು ರೂಢಿ ಪಾಠ ಮಾಡಿಸ್ಬೇಕಂತೇಳಿ ನನ್ಗೇನು ಜಿದ್ದಿಲ್ಲ. ನೀವು ತಿಳಿದು ಮಾಡಿದ್ರ ನಿಮಗ ಆಗ್ತದೆ, ಬಿಟ್ರೆ ನಿಮ್ಗ ಲಾಭ ನಷ್ಟ ನಿಮಗ. ನಾನೇನು ಜಿದ್ದು ಮಾಡಿಕೆ ನಿಮ್ಮ ಕಡೆಯಿಂದ ರೂಢಿ ಪಾಠ ಮಾಡಿಸಿ ನನಗೆ ಬರೋದೇನ ಅವಕಾಶ. ಈಗ ನಮ್ಮ ಮಗಳಿಗೆ ಬೆಂಗಳೂರಾಗ ಮಂಗಳೂರಾಗ ಇದು ಕೊಟ್ಟಿದ್ದೆ, ಅಡ್ಮಿಷನ್ ಮಾಡ್ತಿದ್ದೆವು. PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್. ಅದು ಫೀಸ್ ಎಷ್ಟು ಅಂದ್ರೆ ಫಸ್ಟ್ ಇಯರ್ 3 ಲಕ್ಷ, ಸೆಕೆಂಡ್ ಇಯರ್ 3 ಲಕ್ಷ. ಅವ್ರದ್ದು ಏನಂದ್ರೆ ಬೆಳಿಗ್ಗೆ 4:45 ಎಬ್ಬಿಸ್ಕೊಂಡು ತಗೊಂಡೋಗಿ ರಾತ್ರಿ 10-11 ತನಕ ಪಾಠ ರೀ ಅವ್ರದ್ದು. ರಾತ್ರಿ ಮಧ್ಯಾಹ್ನ 10 ನಿಮಿಷ ಬ್ರೇಕ್, ಅದ್ರಾಗ ಸ್ನಾಕ್ಸ್ ತಿನ್ಬೇಕು. ಅದು ಸಾಯಂಕಾಲ ಏನೋ ಊಟ, ಮತ್ತೆ ಸಾಯಂಕಾಲ ಒಂದಿಟ್ಟು ಯೋಗ, ಅಲ್ಲೇ ಕುಂತಲ್ಲೇ ಸಂಗೀತ, ಅಲ್ಲೇ ಕುಂತಲ್ಲೇ ಒಂದಿಷ್ಟು ರೆಕಾರ್ಡ್ ಹಾಕೋದು, ಅಲ್ಲೇ ಕುಂತಲ್ಲೇ ಮಾಡಿದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಯಾವಾಗ ಅಂತದ್ದು. ಬರೀ ಓದಿಸಿದ್ರೆ ತಿಳ್ಕೋಬೇಕು ಯಾವಾಗ ಹುಡುಗರು. ಕೆಲವೊಂದು ಹುಡುಗರು ತಿಳ್ಕೊತಾವ್ರಿ, ಕೆಲವೊಂದು ಹುಡುಗರು ತಿಳ್ಕೊಳಂಗಿಲ್ಲ, ಡೈಜೆಸ್ಟ್ ಮಾಡ್ಕೊಳಂಗಿಲ್ಲ. ಹಿಂಗಾಗಿ ನಾವು ಕಂಟಿನ್ಯೂಸ್ ಅದೇ ಮೂಡ್ನಾಗ ಇಡ್ತೀವಿ. ಹುಡುಗರಿಗೆ ಸದಾ ಪಾಠ ಹೇಳಿ 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 ಪರ್ಫೆಕ್ಟ್ ಮಾಡ್ತೀವಿ. ಅವ್ರದೊಂದು ಏನೋ ಪಾಲಿಸಿ. ಈಗ ನಾನು ನಿಮ್ಗ ಇದು ಅವಕಾಶ ಕೊಡ್ತೀನಲ್ಲ, ಈ ಅವಕಾಶ ಕೊಟ್ಟಾಗ ಇದ್ರ ಸದುಪಯೋಗ ಮಾಡ್ಕೊಂಡು ನಮ್ಗ ಮೊದಲು ಹೇಳಿದ ಪಾಠದ್ದು ಡೈಜೆಸ್ಟ್ ಮಾಡ್ಕೊಳಕ ಇಂಥ ಅವಕಾಶ ಕೊಟ್ಟಾರ, ಪಾಠ ನಿಲ್ಲಿಸಿ ನಮಗೆ ಹೇಳಕ್ ಹಚ್ಚಾರ ಅನ್ನಲ್ಲ ಸಂತೋಷದಿಂದ ಅದ್ರೊಳಗೆ ಮುಳುಗಿ
ಅವೆಲ್ಲ ಕೆಲಸ ಮಾಡಿ ಅದ್ರ ಸದುಪಯೋಗ ತಗೋಬೇಕು. ತಗೊಳ್ಳಿಲ್ಲ ಅಂದ್ರೆ ನಾವೇ ನೋಡೋದು. ಡಾಕ್ಟರ್ ಚೀಟಿ ಬರೆದು ಕೊಡ್ತಾನ, ಆ ಚೀಟಿ ತಗೊಂಡು ಮೆಡಿಕಲ್ ಸ್ಟೋರ್ಗೆ ಹೋಗಿ ಔಷಧಿ ತಗೊಂಡು ಜೀವನಾಗ ಇಟ್ಕೊಂಡು ಓಡಾಡಿದ್ರೆ ನಾವೇನ್ ನೋಡ್ಬೇಕ್ರಿ? ಅವುಗಳಿಗೆ ತಗೋಬೇಕಾ ಬೇಡ? ಹಿಂಗೆ ಜೇಬ್ನಾಗ ಇಟ್ಕೊಂಡು ಹಿಂಗೇ ಕುಂದಿರ್ತೀನಿ ನಾನು. ಕುಂದ್ರು ಏನಾಗ್ತದ? ನಿಮ್ಗೆ ಅದು ಕಡಿಮೆ ಆಗಲ್ಲ ಅಷ್ಟೇ. ನಮ್ಗೇನಾಗ್ಯದ? ನಿಮ್ ಉದ್ಧಾರ ಮಾಡಿಕೆ ನನ್ಗೇನಾಗಬೇಕಾಗ್ಯದ? ನಿಮ್ ಸಾಕ್ಷಿ ಭಾವ ಜಾಗೃತ ಮಾಡಿ ನನಗೇನು ಬರೋದು, ನನಗೇನು ಬರೋದು? ನನಗಂತೂ ನಿಮ್ಮೊಳಗೆ ಸಾಕ್ಷಿ ಭಾವದಿಂದ ನಾನು ವರ್ತಿಸಿ ನಿಮ್ಮ ಸಾಕ್ಷಿ ನನ್ನ ಸಾಕ್ಷಿ ಒಂದೇ ಅಂತ ತಿಳ್ಕೊಂಡು ನನ್ನವರೇ ಅಂತ ನಾನು ಪಾಠ ಹೇಳಕತ್ತೀನಿ. ನನ್ನ ಶಿಲಾಭಾಸಗೆ ಎಷ್ಟು ನಾವು ಪ್ರೀತಿಲಿ ಅಂತ ಹೇಳ್ತೀವಿ ಅಷ್ಟೇ ನಿಮಗೆ ಸಹಿತ ನಾವು ಈ ಪಾಠಗಳು ಹೇಳ್ತೀವಿ. ನಾವು ಹೇಳೋದ್ರಾಗ ಏನಾರ ನಿಮ್ಮ ಮೇಲೆ ದ್ವೇಷ, ಮತ್ಸರ, ಯಾವರ ಆಸೆ, ಅಸೂಯೆ ಏನಾರ ಅದಾವೇನ್ರಿ ನಮ್ಮಲ್ಲಿ? ಏನಾರ ಚಿತ್ತ, ದ್ವೇಷ ಏನಾರ ನಿಮ್ಮ ಮೇಲೆ? ನಮಗೆ ಸಾಧನೆ ಮಾಡ್ರಪ್ಪ, ಪ್ರಾಮಾಣಿಕ ಸಾಧನೆ ಮಾಡ್ರಿ, ಸ್ವಚ್ಛವಾಗಿ ಆನಂದವಾಗಿ ಇರೋಣ ಅಂತ ಒಂದಷ್ಟೇ. ಯಾರು ಬೆಂಗಳೂರವ್ರು ಕಲ್ಯಾಣ್ ಶೆಟ್ಟರ್ ಫೋನ್ ಮಾಡಿದ್ರು, BMTC. ಮುಂದಿನ ವರ್ಷ ಜೂನ್ದಾಗ ಅವ್ರು ರಿಟೈರ್ ಆಗ್ತಾರತ್ತ. ಈ ನೌಕರಿ ಇದ್ದದಕ್ಕ ನಿಮ್ ಪಾಠಕ್ಕೆ ಬರೋದ್ ಆಗ್ತಾ ಇಲ್ಲ, ಅದಕ್ಕ ನಮ್ಮ ನೌಕರಿ ರಿಟೈರ್ ಆದ್ಮೇಲೆ ನಿಮ್ ಪಾಠಕ್ಕೆ ಮಾತ್ರ ಜಾಯಿನ್ ಆಗ್ತೀವಿ ಅಂತ ಗುರು ಪೂರ್ಣಿಮಾ ದಿವಸ ಫೋನ್ ಮಾಡಿದ್ರು. ಕಲ್ಯಾಣ್ ಶೆಟ್ಟಿ ಬೆಂಗಳೂರಾಗ ಅಶೋಕ್ ಕಲ್ಯಾಣ್ ಶೆಟ್ಟಿ ಅಂತ ಅದಾರ. ಸುರೇಶ್ ಕಲ್ಯಾಣ್ ಶೆಟ್ಟಿ, ಪ್ರಕಾಶ್ ಕಲ್ಯಾಣ್ ಶೆಟ್ಟಿ, ಅಶೋಕ್ ಅವ್ರ 6 ಮಂದಿ ಅಂತಂದರು. ಈರಪ್ಪ ಕಲ್ಯಾಣ್ ಶೆಟ್ಟಿ 6 ಮಂದಿಯಾಗ 4 ಮಂದಿ ನಮ್ಮ ಪಾಠಕ್ಕೆ ಕೇಳ್ತಾರ. 4 ಮಂದಿಯಾಗ 3 ಮಂದಿ ಅದೇನೋ ಕಾಂಗ್ರೆಸ್ BJP ಮಾಡ್ದಂಗ್ ಮಾಡ್ಲಕತ್ತಾರ. ಇನ್ನೊಬ್ಬ ಒಂದ್ ಸ್ವಲ್ಪ ಇಟ್ಕೊಂಡ ನಮ್ಮ ಮನಸ್ಸಿನಾಗ ನಮ್ಮ ಬಗ್ಗೆ ನಿಮ್ ಪಾಠಕ್ಕೆ ಫೌಂಡೇಶನ್ ಚಂದ ಆಗ್ಯದ್ರಿ, ನಮ್ಗೆಲ್ಲ ಜೀವನಕ್ಕೆ ಶಾಂತಿ, ನೆಮ್ಮದಿ, ವಿಚಾರ ಚಂದ್ರದೇ ಫುಲ್ ಕೇಳ್ಯಾರ, ಪರ್ಫೆಕ್ಟ್ ಕೇಳ್ಯಾರ. ಗಾಣ ಹೊಡ್ಯಾಗ ಜೊತೆಗಿದ್ದಕ್ಕೆ ಎಣ್ಣೆ ಹೊರಗ್ ಕಣ್ಣು ಮುಚ್ಕೊಂಡು ಹೋಗ್ಯಾರ. ಆದ್ರೂ ಇಲ್ಲಿ ಎಣ್ಣೆ ಸಿಗ್ತದ ಅಂತ ಹೇಳಿ ಒಬ್ಬನಿಗಾದ್ರೂ ಬುದ್ಧಿ ಅದಲ್ಲ, ಸಾಕ್ಷಿ ಅವ್ನು ಬರ್ತೀನಿ ನಾನು ಮತ್ತ ಬರ್ಲಿ, ಬರೋರು ಬರ್ಲಿ, ಬಿಡೋರು ಬಂದವ್ರಿಗೆ ಲಾಭ, ಬಿಟ್ಟವ್ರಿಗೆ ಅದ್ರಲ್ಲಿ ಏನಾಗಬೇಕು ಅದು ಅನುಭವಿಸ್ತಾರೆ ಅಷ್ಟೇ. ಬರ್ತಾರೆ ನೋಡ್ರಿ, ಅವರೆಲ್ಲ ಬಿಟ್ಟು ಹೋದ್ರು ಸಹಿತ ಒಂದು ಫೋನ್ ಮಾಡಿ ಇಷ್ಟು ಮಾತಾಡಿಸುವಂತ ಒಂದು ಕೃತಿ ಅದಲ್ಲ ಅವ್ರ ಹತ್ರ, ಕರ್ತವ್ಯ ಅದಲ್ಲ. ದಟ್ ಈಸ್ ನೀವೆಲ್ಲ ಮಾತಾಡ್ಸೋದು ಮುಖ್ಯ ಅಲ್ಲ, ಅವನು ಮಾತಾಡ್ತಿದ್ ಮುಖ್ಯ. ನನಗೆ ಅಶೋಕ್ ಮಾತಾಡ್ತಿದ್ದು ಎಲ್ಲ ಚಲೋ, ಆಲ್ ಆರ್ ಗುಡ್, ಆಲ್ ಆರ್ ಗುಡ್. 1-2 ಕೋಟಿಯವರು ಕೆಲಸಕ್ಕೆ ಅಷ್ಟೇ. ಏನ್ ಮಾಡೋದು? ಗುಂಪಿನಾಗ ಕೋಟೆಪರ ಆಗ್ಯದ, ಪಾರ್ಟಿ ಬಾಜಿ ಮಾಡಿ ಏನ್ ಸಾಧಿಸ್ತಾರ? ಇವತ್ತಿನ ವಿಷಯ ಹೇಳಿದ ವಿಷಯಗಳನ್ನ ನಾ ಚರ್ಚಿಸ್ಬೇಕೇನೆ ಅಂತ ಹೇಳಿ ನನ್ನ ಮನಸ್ಸಿನೊಳಗ ಇವತ್ತು ವಿಚಾರ ಉದಯ ಆಗ್ತದೆ. ಇನ್ನೊಂದ್ ದಿವಸ ತಪ್ಪು ಮಾಡಿದ್ರ, ನಾ ತಪ್ಪು ಮಾಡಿದ್ರ ಇವತ್ತು ನಿಮ್ಮ ವಿಷಯಗಳನ್ನೆಲ್ಲ ವಂಚಿತ ಆಗ್ತಿಲ್ಲ. ಅದೇನ್ ಬಿಡ್ತಾರೆ ವಂಚಿತ? ಅದೇ ಅದನ್ನ ವಂಚಿತವನ್ನ ಇಲ್ಲಿವರೆಗೆ ಎಲ್ಲ ಏನಂತ ಹೇಳಿದ್ರೆ ಏನು ನಿರುತ್ತಾ ಇದ್ದೀನಿ. ಇವತ್ತು ನಮಗೆ ಏನಾಗಿದೆ ಒಂದ್ ಗಂಡನ ಸಂಗಡ ಜಗಳ ಮಾಡಿ ಕಟ್ಕೊಂಡು ಅವ್ರ ಮನೆಗೆ ಮಕ್ಕೊಂಡ್ರೆ ಏನಾಗ್ತದೆ? ಒಂದ್ ಕವಿಯಾಗ ಒಬ್ಬಾಕಿನೇ ಮಕ್ಕೊಂಡು ಗಂಡನ ಮನೆಯಾಗ ಇದ್ರೆ ಗಂಡನ ಸುಖ ಕಟ್ಕೊಂಡ್ರೆ ಏನಾಗ್ತದೆ? ಒಬ್ಬಾಕಿನೇ ಮಕ್ಕೋಬೇಕು ಅಷ್ಟೇ. ಅಲ್ಲೇನು ಇನ್ನೊಬ್ಬ ಗಂಡ ಸಿಗ್ತಾನ? ಗಂಡನ ಬಳಿ ಏನ್ ಹಾಕಿರ್ಲಕ್ಕ ಹೊಂದ್ಕೊಂಡಿದ್ರೆ ಗಂಡನ ಸುಖ, ಗಂಡನಿಂದ ತನ್ನ ಸಂಸಾರ ಬೆಳವಣಿಗೆ ತನಗೊಂದು ಇದು ಇರ್ತದೆ. ಗಂಡನ ಬಿಟ್ಟು ಹೋಗಿ ಎಲ್ಲರೂ ಕೂತ್ರೆ ಗಂಡನ ಬಿಟ್ಟವ್ರು ಅಂತಾರ ಅಷ್ಟೇ. ಕಾರ್ಯಕ್ರಮ ಆದ ಕೂಡಲೇ ರಪ್ಪಾರ ಆಗ ಬಂದ ನಂತರ ಒಂದ್ ಸ್ವಲ್ಪ ನಮ್ಮ ಪಾಠ ನಿಲ್ಲಿಸುವ ಎಷ್ಟು ಬೇಕಾಗಿತ್ತಂದ್ರ ಅವು ಏನದಾವ್ರಿ ಒಳಗ ಏನಪ್ಪಾ ಅಂದ್ರೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ಮಾಡ್ಕೊಳ್ಳಾರ್ರೆ ಒಳಗೆಲ್ಲ ದುಷ್ಟ ಬುದ್ಧಿಗಳು ಇಟ್ಕೊಂಡು ಮ್ಯಾಲ ಬ್ರಹ್ಮಜ್ಞಾನ ಕೇಳಿ ಕೇಳಿ ಮತ್ತೆ ತಲೆ ಹಾಕಿದ್ರ ಒಂದು ದಿನ ಇಲ್ಲ ಇನ್ನೊಂದು ದಿನ ಅದು ಒಳಗಿನ ದುಷ್ಟ ಬುದ್ಧಿ ಹೊರಗೆ ಬಿದ್ದೆ ಬೀಳುತ್ತದೆ. ಅದು 7 ದಿನ ಮುಚ್ಕೊಂಡು ಕುಂತಿರ್ತದೆ. ಆಮೇಲೆ ಈ ದುಷ್ಟ ಬುದ್ಧಿ ತ್ಯಾಗ ಮಾಡಿ ಇಲ್ಲಿರೋ ಪಾಠದ ಮಹತ್ವ ತಿಳ್ಕೊಂಡು ಅದು ಏನೇ ಇರಲಿ ಹೆಂಗೆ ಇರಲಿ ಸಂಭಾಳಿಸ್ಕೊಂಡು ಹೋಗೋಣ ಅನ್ನೋಂಥದ್ದು ಇತ್ತು ಅಂತಂದ್ರೆ ಅದ್ರ ಲಾಭ ಆಗ್ತದೆ.
ಒಳಗ ಕನಿಷ್ಠ ಬುದ್ಧಿಗಳು ಇಟ್ಕೊಂಡಿಕ್ಕೆ ಮ್ಯಾಲ ಅಂತ ತಲೆ ಹಾಕಿದ್ರೆ ಇವತ್ತೆಲ್ಲ ನಾಳೆ ಎಷ್ಟು ಮಂದಿ ದೊಡ್ಡ ದೊಡ್ಡ ಸ್ವಾಮಿಗಳು, ದೊಡ್ಡ ದೊಡ್ಡ ಪೀಠಾಧಿಪತಿಗಳು, ದೊಡ್ಡ ದೊಡ್ಡ ಜಗದ್ಗುರುಗಳು ಇದೆಲ್ಲ ಗೊತ್ತುಂಟಾರ ನೋಡಿರ? ಯಾಕೆ ಕುಂತಾರ ಅವರು? ನಿರ್ಮಲ ಚಿತ್ತ ಇಲ್ಲ, ನಿಶ್ಚಲ ಚಿತ್ತ ಇಲ್ಲ, ಸೀದಾ ಬ್ರಹ್ಮಜ್ಞಾನಕ್ಕೆ ಬಂದಾರ, ಸೀದಾ ಜನಪ್ರಿಯ ಪ್ರಚಾರಕ್ಕೆ ನಿಂತು ಬಿಟ್ಟಾರ. ಈ ಜನಪ್ರಿಯ ಪ್ರಚಾರ ಜನರ ಬೆನ್ನತ್ತಿ ಬೇಕಾದಷ್ಟು ಮಂದಿ ಬರ್ತಾರ. ತಗೊಂಡು ಏನ್ ಮಾಡ್ಬೇಕು? ದನದ ಸಂತಿ ಮಾಡ್ಲಕತ್ತಿಲ್ಲ ನೀವು, ಬ್ರಹ್ಮದ ಸಾಕ್ಷಿ ಬಾನ ಮಾಡ್ಕೊಳಕತ್ತೀರಿ. ದಂದ ಸಂತಿ ಅಲ್ಲ ಇದು. ಜಗ್ಗಿ ಮಂದಿ ಅದರ ಹುಚ್ಚಿನ ಮಕ್ಕಳಿಗೆ ಅದೊಂದು ಭಾರಿ ಉದ್ರದ ಸ್ವಾಮಿಗಳಿಗೆ ಬಹಳ ಮಂದಿ ಬರ್ತಾರಂದ್ರೆ ಬಲೆ ಖುಷಿ ಅಂತ. ಏನ್ ದನಗಳು ಬ್ರಹ್ಮಜ್ಞಾನಕ್ಕೆ ಉಪಯೋಗ ಇರ್ಲಾರ್ದು ತಗೊಂಡು ಏತಿದ್ರೆ ಎದಕ್ ಬಂತು? ಅಷ್ಟೇ ಹಣದಿಂದ ಬಿದ್ರೆ ಅದೇನು ಆಗಂಗಿಲ್ಲ. ಜನ ಬೇಕಾಗಿಲ್ಲ. ತನ್ನ ಸಾಧನೆ ತಾನ್ ಮಾಡ್ಕೋತ ಹಣ್ಣು ತನ್ನ ಸಾಧನೆ ತಾ ಮಾಡ್ತಂದ್ರ ರುಚಿ ಆಗ್ತದ. ಹೂವ ತನ್ನ ಸಾಧನೆ ತಾ ಮಾಡಿತಂತಂದ್ರ ಪರಿಮಳ ಬೀರ್ತದ. ಅವಾಗ ದುಂಬಿಗಳು ತಾನಾಗೇ ಬರ್ತಾವ. ಅವಕ್ಕ ಊಟಕ್ಕೆ ಹಾಕಿ ಅವಕ್ ಮತ್ತಿನ್ನೇನೇನೋ ಆಮಿಷಗಳು ಒಡ್ಡಿ ಅವಕ್ಕ ಬಂದು ನಮ್ಮ ಮುಂದೆ ಕುಂದಿರ್ಸಿದ್ರ ಊಟಕ್ಕೆ ಹಾಕ್ಲ ಉಣ್ತಾವ. ಮತ್ತ ಅಲ್ಲೇ ಆಶ್ರಮ ಸುತ್ತಮುತ್ತ ಹೋಗ್ಬಿಡ್ತಾವ ಪ್ರಾಣಿಗಳು. ಏನ್ ಬರ್ತ ತೋಳಿ ಏನ್ ಮಾಡ್ಬೇಕಂತ? ಎಷ್ಟು ಜನರ ಮಧ್ಯದ ಸೋಚಿ ನಿಮಗೆ ಇಲ್ಲಿಗೆ ತಂದೀವಿ. ಸಾಮಾನ್ಯ ಟೀಮ್ ಅಲ್ಲ ನಿಮ್ಮದು. ಯಾರ ಬಿಟ್ಟಾದ್ರ ಅಯ್ಯೋ ಯಾಕೆ ಬಿಟ್ಟಾದ್ರ ಗಾಬ್ರೆ ಬತ್ತ ಬಹಳ ಚಲೋ ಆಯ್ತು ಅನ್ಬೇಕ್ರಿ. ಬಿಟ್ಟು ಹೊಲಕತ್ತಾರ ಬ್ಯಾಸ್ಟ್ ಹೋಲಿ ಹೋಲಿ ಅಯ್ಯೋ ಇವ್ರು ಬಿಟ್ರೆ ಹೆಂಗಪ್ಪ ಅಂತೇಳಿ ಎಂದೆಂದೂ ಇರಬಾರ್ದು. ಇನ್ನೊಂದಾರು ಬಿಟ್ರಾದ್ರೂ ಬ್ಯಾಸ್ಟ್ ಆಯ್ತು ಅನ್ಬೇಕು. ಸ್ವಲ್ಪ ಸಾಕ್ಷಿ ಭಾಷೆ ಕಲ್ತು ಬಿಟ್ರಿ ಅಂತಂದ್ರ ಇನ್ನೊಂದರ ಮೇಲಿಂದ ನಿಮ್ದೇನು ಅವಲಂಬನೆ ಬುದ್ಧಿ ಅದಲ್ಲ ಆ ಬುದ್ಧಿ ತ್ಯಾಗ ಆಯ್ತು. ಇನ್ನೊಂದಾರು ಸಾಕು ಅಂತ ಬಿಟ್ಟು ನೋಡ್ರಿ ಅಂದ್ರೆ ಬಹಳ ಚಲೋ ಆಯ್ತು ಅಂದ್ರಿ ಅಂತಂದ್ರ ನಿಶ್ಚಲದಾಸಂದು ಸಾರ್ಥಕ ಆಗ್ತದೆ. ಸ್ವತಂತ್ರ ಆಗಿ ನಿಮ್ಮದ್ ನೀವು ಮಾಡಂಗ ಆಗಿರ್ರಿ ಅಂತ ಅವಾಗ ಏನಾಯ್ತು ನಿಶ್ಚಲದಾಸ ಖುಷಿ ಆಗ್ತದೆ. ಅಯ್ಯೋ ಏನಂದಾರ ಇಲ್ಲಂದ್ರೆ ಹೆಂಗ್ ಮಾಡ್ಬೇಕು, ದಿನ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನೇ ಆಗಲ್ಲ ಅಂತಂದ್ರೆ ಇನ್ನ ನಿಮ್ಮದು ವೀಕ್ನೆಸ್ ಬಹಳ ಉಂಟು. ಇನ್ ಸಾಕ್ಷಿ ದೊಡ್ಡದ ಇನ್ನೊಂದಾರು ದೊಡ್ಡದ ಹೇಳ ದೊಡ್ಡದು ನಿಮ್ಮಲ್ಲಿ ಇಟ್ಕೊಂಡ್ಕೆ ಇನ್ನೊಂದ ಗುಡುಗಚ್ಚಿ ಇಟ್ಕೊಂಡು ಏನ್ ಮಾಡ್ತೀರಿ? ಅಂದ್ರೆ ಸಾಕ್ಷಿಯನ್ನು ನೀವು ಸಾಕ್ಷಿಯಲ್ಲಿ ಎಲ್ಲವನ್ನು ನೋಡಿದವಲ್ಲ, ಅದಕ್ಕಾಗಿ ನಾವು ಸಾಕ್ಷಿಯನ್ನು ನೋಡಿ ಎಲ್ಲವನ್ನೂ ನಾವು ದೊಡ್ಡದು ಮಾಡ್ಕೋಬೇಕು. ಎಲ್ಲಾನು ಮಾಡ್ಬೇಕು. ಎಷ್ಟು ಜಾಗ ಇಲ್ಲ ಜಾಗನೇ ಇಲ್ಲ, ಎಲ್ಲ ಕಡೆ ಅದೇ ಮಾಡ್ಕೋಬೇಕು. ಇದ್ದಾನಂದ್ರೂ ಸಂತೋಷ ಪಡ್ಬೇಕು, ಇಲ್ಲ ಅಂದಾನಂದ್ರೂ ಸಂತೋಷ ಪಡ್ಬೇಕು. ನಮ್ಗೆ ದಾರಿ ತೋರಿದ ಗುರುವನ್ನ ನಾವು ಏನಾದ್ರೂ ನೋಡ್ಬೇಕು. ಯಾವ ರೀತಿ ನೋಡ್ಬೇಕಂದ್ರೆ ನಾವು ಆ ರೀತಿಯೇ ನೋಡ್ಬೇಕು. ಯಾವ ರೀತಿಯಲ್ಲಿ ನೋಡ್ಬೇಕು. ಸತ್ತಾನಂದ್ರೆ ಹೆಂಗ್ ನೋಡ್ತೀರಿ, ಬದುಕಿದ್ದಾಗೂ ಹಂಗೆ ನೋಡ್ಬೇಕು. ಅದು ಹಂಗೆ ಇರ್ಬೇಕು. ಅದಕ್ಕೆ ಬ್ಯಾಲೆನ್ಸ್ ಅಂತಾರ. ಬ್ಯಾಲೆನ್ಸ್ ಇದ್ದಾನಂದ್ರು ಅಷ್ಟೇ, ಸತ್ತಾನಂದ್ರು ಅಷ್ಟೇ, ಎರಡು ಬ್ಯಾಲೆನ್ಸ್ ನಾಗ ಇರ್ಬೇಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣಾರ್ಥಿ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಬ್ರಹ್ಮನಿಷ್ಠ ಸ್ವಾಮಿಯವರು ಇಲ್ಲಿವರೆಗೆ ನಮಗೆ ಚಟುವಟಿಕೆಗಳ ವಿಷಯ ಕುರಿತು ಮತ್ತು ಕತ್ತಲೆಯಲ್ಲಿ ಅಧ್ಯಾಸ ಬೆಳಕಿನ ಒಂದು ಸಾಕ್ಷಿ ಚೇತನ ಎಲ್ಲ ಸರ್ವತ್ರರಲ್ಲಿ ಅದನ್ನು ನಾವು ಬೆಳಕು ಮಾಡಿಕೊಂಡು ನಮ್ಮಲ್ಲಿ ಸಾಕ್ಷಿ ಚೇತನವನ್ನು ನಾವು
ಮತ್ತೆ ಜ್ಞಾನದಲ್ಲಿ ಕೂಡ ಎರಡು ತರ ಆಗ್ತದೆ. ಒಂದು ಬೆಳಕಿದ್ದಾಗ ಒಂದು ಜ್ಞಾನ ಆಗ್ತದೆ, ಮತ್ತೆ ಬೆಳಕಿಗೆ ಒಂಥರ ಜ್ಞಾನ ಆಗ್ತದೆ. ಅದನ್ನು ನಾವು ತಿಳ್ಕೊಂಡು ನಮ್ಮ ಸಾಕ್ಷಿ ಚೇತನ ನಾವು ಅರಿವು ಮಾಡಿಕೊಂಡು ಯಾವ ಜ್ಞಾನ ಅನ್ನೋದನ್ನ ತಿಳ್ಕೊಳ್ಬೇಕು.